ಅಧ್ಯಾಯ 5 ವಚನಗಳು 1-9. ಇದಾದ ಮೇಲೆ ಯೆಹೂದ್ಯರ ಹಬ್ಬವು ಬಂದಿತು. ಯೇಸುಸ್ವಾಮಿ ಜೆರುಸಲೇಮಿಗೆ ತೆರಳಿದರು. ಅಲ್ಲಿ ಕುರಿ ಬಾಗಿಲು ಎಂಬ ಸ್ಥಳದ ಬಳಿ 5 ಮಂಟಪಗಳಿಂದ ಕೂಡಿದ ಒಂದು ಕೊಳವಿದೆ. ಅದನ್ನು ಇಬ್ರಿಯ ಭಾಷೆಯಲ್ಲಿ ಬೆತ್ಸತ್ತ ಎಂದು ಕರೆಯುತ್ತಾರೆ. ಕುರುಡರು, ಕುಂಟರು, ಪಾರ್ಶ್ವವಾಯು ಪೀಡಿತರು ಮೊದಲಾದ ಅನೇಕ ರೋಗಿಗಳು ಆ ಮಂಟಪಗಳಲ್ಲಿ ಬಿದ್ದುಕೊಳ್ಳುತ್ತಿದ್ದರು. 38 ವರ್ಷ ಕಾಯಿಲೆಯಿಂದ ನರಳುತ್ತಿದ್ದ ಒಬ್ಬ ರೋಗಿಯು ಅಲ್ಲಿ ಮಲಗಿದ್ದನು. ಯೇಸು ಅವನನ್ನು ನೋಡಿ ದೀರ್ಘಕಾಲದಿಂದ ಅವನು ಹಾಗೆ ಬಿದ್ದುಕೊಂಡಿರುವುದನ್ನು ತಿಳಿದು, ನಿನಗೆ ಗುಣ ಹೊಂದಲು ಮನಸ್ಸಿದೆಯೇ ಎಂದು ಕೇಳಿದರು. ಸ್ವಾಮಿ, ನೀರು ಉಕ್ಕಿದಾಗ ನನ್ನನ್ನು ಕೊಳಕ್ಕಿಳಿಸಲು ಸಹಾಯಕರು ಇರುವುದಿಲ್ಲ. ನಾನು ಹೋಗುವಷ್ಟರಲ್ಲೇ ಬೇರೆ ಯಾರಾದರೂ ಇಳಿದು ಬಿಡುತ್ತಾರೆ ಎಂದು ಆ ರೋಗಿ ಉತ್ತರಿಸಿದನು. ಯೇಸು ಅವನಿಗೆ, ಎದ್ದು ನಿಲ್ಲು, ನಿನ್ನ ಹಾಸಿಗೆಯನ್ನು ಸುತ್ತಿಕೊಂಡು ನಡೆ ಎಂದರು. ಆ ಕ್ಷಣವೇ ಅವನು ಗುಣ ಹೊಂದಿ ತನ್ನ ಹಾಸಿಗೆಯನ್ನು ಸುತ್ತಿಕೊಂಡು ನಡೆಯತೊಡಗಿದನು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ಪ್ರಿಯರೇ, ದೇವರ ವಾಕ್ಯವನ್ನು ನಾವು ಆಲಿಸುವಂತೆ ಪರಿಶುದ್ಧಾತ್ಮರ ಶಕ್ತಿಗಾಗಿ 1 ನಿಮಿಷ ಕಣ್ಣುಗಳನ್ನು ಮುಚ್ಚಿ ನಮ್ಮ 2 ಕರಗಳನ್ನು ಎದೆ ಮೇಲಿಟ್ಟು ಪ್ರಾರ್ಥಿಸೋಣ. ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡ ಬನ್ನಿ, ಪಾವನಾತ್ಮರೇ ಬೇಗ ಇಳಿದು ಬನ್ನಿ. Praise the Lord. Praise the Lord. Hallelujah. 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 ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಆರಾಧನೆ, ಯೇಸುವೆ ಸ್ತುತಿ. ಯೇಸುವೆ ಸ್ತುತಿ. ಪ್ರಿಯ ಸ್ನೇಹಿತರೆ, ಅನೇಕ ಬಾರಿ ಜನರು ಬಂದು ಗುರುಗಳ ಹತ್ರ ಕೇಳುವುದಿದೆ, ಫಾದರ್, ನನಗಾಗಿ ಪ್ರಾರ್ಥಿಸಿರಿ, ನನ್ನ ಕುಟುಂಬಕ್ಕಾಗಿ ಪ್ರಾರ್ಥಿಸಿರಿ. ವೇದನೆಯಲ್ಲಿರುವಾಗ, ರೋಗದಲ್ಲಿರುವಾಗ ಅನೇಕರ ಪ್ರಾರ್ಥನೆಯ ಸಹಾಯವನ್ನು ನಾವು ಯಾಚಿಸುತ್ತೇವೆ. ಯಾವಾಗ ನಾವು ಪ್ರಾರ್ಥನೆಯ ಸಹಾಯವನ್ನು ಯಾಚಿಸುತ್ತೇವೆ? ನಮ್ಮ ಜೀವನದಲ್ಲಿ ಬಿಕ್ಕಟ್ಟು ಬಂದಾಗ, ನೋವು ಬಂದಾಗ, ನಿರಾಸೆ ಬಂದಾಗ, ಜಿಗುಪ್ಸೆಗೆ ಒಳಗಾದಾಗ ನಾವು ಈ ರೀತಿಯ ಆಶ್ರಯವನ್ನು ಕೇಳುತ್ತೇವೆ. ಮನುಷ್ಯನ ಜೀವನ ಒಂದು ಯುದ್ಧ. ಆ ಜೀವನದಲ್ಲಿ ಅವನಿಗೆ ಸಮಸ್ಯೆಗಳು, ರೋಗಗಳು, ನೋವುಗಳು, ಬಾಧೆಗಳು, ಚಿಂತೆಗಳು, ನಿರಾಶೆಗಳು ಇವು ಅವನಿಗೆ ಶತ್ರು. ಅದನ್ನು ಜಯಿಸಲು ನಮಗೆ ದೇವರು ನೀಡಿದ ಅಸ್ತ್ರ ಪ್ರಭು ಕ್ರಿಸ್ತರು. ರಾಜಕೀಯದಲ್ಲಿ ನಾವು ನೋಡ್ತೀವಿ, ಬಿಕ್ಕಟ್ಟು ಬಂದಾಗ ರಾಜಕೀಯ ಬಿಕ್ಕಟ್ಟು ಅಂತ ಹೇಳ್ತೀವಿ. ಅದನ್ನು ಹೇಗಾದರೂ ಮಾಡಿ ಸರಿಪಡಿಸಲು ರಾಜಕೀಯ ವ್ಯಕ್ತಿಗಳು ಹವಣಿಸುತ್ತಾರೆ. ಆರ್ಥಿಕ ಪರಿಸ್ಥಿತಿಯಲ್ಲಿ ಬಿಕ್ಕಟ್ಟು ಬಂದಾಗ, ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ಬೋದು, ಕರ್ನಾಟಕದಲ್ಲಿ ಅನೇಕ ರೈತರು ಆತ್ಮಹತ್ಯೆ ಮಾಡ್ತಾ ಇದ್ದಾರೆ. ಏಕೆಂದರೆ ಸಾಲ ತೀರಿಸಲು ಆಗುವುದಿಲ್ಲ. ಆದ್ದರಿಂದ ಆತ್ಮವೇ ಬೇಡ, ಜೀವವೇ ಬೇಡ ಎಂಬ ನಿರ್ಧಾರ ಅವರು ತಳೆದಿದ್ದಾರೆ. ಜೀವ ಕೊಟ್ಟವನು ದೇವ, ಜೀವ ಕೊಂಡೊಯ್ಯುವವನು ದೇವ. ಯಾವ ಮನುಷ್ಯನಿಗೂ ಆ ಜೀವವನ್ನು ತೆಗೆಯಲು ಅಧಿಕಾರವಿಲ್ಲ. ಆರ್ಥಿಕ ರೀತಿಯಲ್ಲಿ ಬಿಕ್ಕಟ್ಟು ಬಂದಾಗ ಯಾವುದಾದರೂ ರೀತಿಯಲ್ಲಿ ಅದನ್ನು ಸರಿಪಡಿಸಲು ಕುಟುಂಬಗಳು ತವಕ ಪಡುತ್ತವೆ. ನಮಗೆ ಗೊತ್ತಿದೆ, ಕೆಲವು ಸರಿ ನಾವು ರೋಗಿಗಳಾಗಿರುವಾಗ ಆಸ್ಪತ್ರೆಗೆ ಹೋಗಲು ನಮಗೆ ಹಣವಿಲ್ಲ, ಶಸ್ತ್ರಚಿಕಿತ್ಸೆಗೆ ಹಣವಿಲ್ಲ, ಮಕ್ಕಳಿಗೆ ಫೀಸ್ ಕಟ್ಟಲಿಕ್ಕೆ ಹಣವಿಲ್ಲ. ಈ ರೀತಿಯಾಗಿ ಆರ್ಥಿಕ ಸಂಕಷ್ಟ ಬಂದಾಗ ನಾವು ಕಂಗೆಡುತ್ತೇವೆ, ಜೀವನವೇ ಬೇಡ ಎಂಬ ನಿರ್ಧಾರಕ್ಕೆ ಬರುತ್ತೇವೆ. 3ನೆಯ ರೀತಿಯ ಬಿಕ್ಕಟ್ಟಿಗೆ ನಮ್ಮ ಜೀವನದಲ್ಲಿ ನಾವು ಒಳಗಾಗುತ್ತೇವೆ. ಅದಾಗಿದೆ ಮಾನಸಿಕವಾದ ಬಿಕ್ಕಟ್ಟು. ನಮ್ಮನ್ನು ಪ್ರೀತಿಸಿದವರೇ ನಮ್ಮನ್ನು ತೊರೆದಾಗ, ನಮ್ಮನ್ನು ಪ್ರೀತಿಸಿದವರೇ ನಮ್ಮನ್ನು ಇರಿದಾಗ
ನಾವು ನಂಬಿದವರೇ ಬೆನ್ನಲ್ಲಿ ಚೂರಿ ಹಾಕಿದಾಗ ನಾವು ಮಾನಸಿಕವಾದ ಬಿಕ್ಕಟ್ಟಿಗೆ ಒಳಗಾಗ್ತೀವಿ. ನಾವು ಹೇಳ್ತೀವಿ, ಫಾದರ್ ಅವರು ನನಗೆ 4 ಹೊಡೆದಿದ್ರು ಪರವಾರ್ತಿರ್ಲಿಲ್ಲ, ಇಂಥ ಮಾತು ಹೇಳಬಾರ್ದಿತ್ತು. ಏಕೆಂದರೆ ಮೋಸ ವಂಚನೆಯಲ್ಲಿರುವಾಗ ನಮಗೆ ತುಂಬ ನೋವಾಗುತ್ತೆ. ಮಾನಸಿಕವಾಗಿ ಮನುಷ್ಯ ಜರ್ಜರಿತನಾಗುತ್ತಾನೆ. ಅವನಿಗೆ ತಲೆನೋವು ಬರುತ್ತೆ, ಎದೆನೋವು ಬರುತ್ತೆ, ವೈದ್ಯರ ಬಳಿ ಹೋಗ್ತಾನೆ. ಆದರೆ ವೈದ್ಯರಿಗೆ ರೋಗ ಸಿಗುವುದಿಲ್ಲ. ಏಕೆಂದರೆ ಅವನ ಆಂತರಿಕ ರೋಗವೇ ಆ ರೋಗ ಯೇಸುವಿಗೆ ಮಾತ್ರ ತಿಳಿದಿದ್ದಾಗಿದೆ. ದೈಹಿಕವಾಗಿ ನಾವು ಕಂಗೆಡುತ್ತೇವೆ. ಒಂದು ಕುಟುಂಬ ಸಂತೋಷಭರಿತವಾಗಿ ಜೀವಿಸುತ್ತಾ ಇದೆ. ಆ ಕುಟುಂಬ ವೈದ್ಯರ ಬಳಿಗೆ ಹೋಗುತ್ತಿರುವಾಗ ವೈದ್ಯರು ಹೇಳ್ತಾರೆ, ಇವನಿಗೆ ಇಂಥ ರೋಗ ಇದೆ, ಇರಬಹುದು ರಕ್ತದ ಕ್ಯಾನ್ಸರ್, ಬ್ರೈನ್ ಟ್ಯೂಮರ್ ಅಥವಾ ಒಂದು ಮಾರಣಾಂತಿಕ ರೋಗ. ಆ ಸಮಯದಲ್ಲಿ ನಾವು ದೈಹಿಕ ಬಿಕ್ಕಟ್ಟಿಗೆ ಒಳಗಾಗುತ್ತೇವೆ. ಯಾಕೆ ನನಗೆ ಈಗ ಆಗಬೇಕಾಗಿತ್ತು? ನಾನು ಇಷ್ಟು ಸತ್ಯದಲ್ಲಿ ಜೀವಿಸುತ್ತಿದ್ದವನು, ನ್ಯಾಯದಲ್ಲಿ ಜೀವಿಸುತ್ತಿದ್ದವನು, ಅಥವಾ ನನ್ನ ಜೀವನದಲ್ಲಿ ಯಾಕೆ ನನ್ನ ಕುಟುಂಬಕ್ಕೆ ಈ ರೋಗ ಬರಬೇಕು? ದೇವರ ಮಹಿಮೆಗಾಗಿ. ಯಾವಾಗ ಈ ರೀತಿಯ ಬಿಕ್ಕಟ್ಟುಗಳು ಬರುತ್ತವೆ, ಮನುಷ್ಯ ಇನ್ನೊಂದು ಶ್ರೇಷ್ಠವಾದ ಬಿಕ್ಕಟ್ಟನ್ನು ಎದುರು ನೋಡ್ತಾನೆ. ಅದೇ ಬಿಕ್ಕಟ್ಟು ವಿಶ್ವಾಸದಲ್ಲಿ ಬಿಕ್ಕಟ್ಟು, ಕ್ರೈಸಿಸ್ ಇನ್ ಫೇತ್. ದೇವರೇ ಇಲ್ಲ ಎಂಬ ನಿರ್ಧಾರ ತಳೆಯುತ್ತಾನೆ. ನಾನು ದೇವಾಲಯಕ್ಕೆ ಹೋಗಿ ಪ್ರಯೋಜನವಿಲ್ಲ, ಪ್ರಾರ್ಥನೆ ಮಾಡಿ ಪ್ರಯೋಜನವಿಲ್ಲ, ರಿಟ್ರೀಟ್ಗಳಿಗೆ ಹೋಗಿ ಪ್ರಯೋಜನವಿಲ್ಲ ಎಂಬ ನಿರ್ಧಾರ ತಳೆದು ಜೀವನವೇ ಬೇಡ, ವಿಶ್ವಾಸದ ಬಿಕ್ಕಟ್ಟು ಅವನಿಗೆ ಇಕ್ಕಟ್ಟಿಗೆ ಸಿಲುಕಿಸುತ್ತದೆ. ಆ ಸಂದರ್ಭದಲ್ಲಿ ಅವನು ತಳೆಯುವ ನಿರ್ಧಾರ ಆತ್ಮಹತ್ಯೆ, ಜಿಗುಪ್ಸೆಗೊಳ್ಳುತ್ತಾನೆ. ಆದರೆ ಪ್ರಿಯರೇ, ಆತ್ಮಹತ್ಯೆ ಇದಕ್ಕೆ ಸಮಸ್ಯೆಗೆ ಪರಿಹಾರವಲ್ಲ. ಬದಲಾಗಿ ವಿಶ್ವಾಸದಲ್ಲಿ ಬಿಕ್ಕಟ್ಟು ಬಂದಾಗ ನಾವು ಏನು ಮಾಡಬೇಕು? ನಮ್ಮ ವಿಶ್ವಾಸದಲ್ಲಿ ಪ್ರಭು ಯೇಸುವನ್ನು ನಾವು ಪುನರ್ ಅನ್ವೇಷಿಸಬೇಕು. ವಿ ಹ್ಯಾವ್ ಟು ರೀಡಿಸ್ಕವರ್ ದ ಪರ್ಸನ್ ಆಫ್ ಜೀಸಸ್ ಕ್ರೈಸ್ಟ್ ಇನ್ ಮೈ ಫೇತ್. ಏಕೆಂದರೆ ನಮಗಾಗಿ ದೇವರು ನೇಮಿಸಿದ ಕುರಿಮರಿ ಅವರು. ಪವಿತ್ರ ಗ್ರಂಥ ನಮಗೆ ಹೇಳುತ್ತೆ, ನಮ್ಮ ಸ್ವಸ್ಥತೆಗಾಗಿ ಅವರು ಪೆಟ್ಟು ತಿಂದರು, ನಮ್ಮ ಸ್ವಸ್ಥತೆಗಾಗಿ ಅವರು ತಮ್ಮ ದೇಹವನ್ನು ಶಿಲುಬೆಯಲ್ಲಿ ಅರ್ಪಿಸಿದರು. ಅವರ ಮುರಿಯಲ್ಪಟ್ಟ ದೇಹದಿಂದ ನಮಗೆ ಸ್ವಸ್ಥತೆ ಸಿಕ್ಕಿತು. ಅವರ ಚೆಲ್ಲಲ್ಪಟ್ಟ ರಕ್ತದಿಂದ ನಮಗೆ ಪಾಪ ವಿಮೋಚನೆ ಲಭಿಸಿತು. ಪವಿತ್ರ ಗ್ರಂಥದಲ್ಲಿ ದೇವರು ನೀಡಿದ ಸತ್ಯವನ್ನು ನಾವು ಇವತ್ತು ಧ್ಯಾನಿಸಬೇಕಾಗಿದೆ. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದರು. ಅವರು ಸ್ನಾನ ದೀಕ್ಷೆ ಪಡೆಯುತ್ತಿರುವಾಗ ಸ್ವರ್ಗವು ತೆರೆಯಿತು. ಪರಿಶುದ್ಧ ಆತ್ಮರ ಶಕ್ತಿ ಅವರ ಮೇಲೆ ಬಂದಾಗ ಅಲ್ಲಿ ಒಂದು ಶಬ್ದ, ವಾಣಿ, ವಾಕ್ಯ ಕೇಳಿತು. ತಂದೆ ದೇವರು ಮಾತನಾಡಿ ಹೇಳಿದರು, ಈತನು ನನ್ನ ಪುತ್ರನು, ನನಗೆ ಪರಮ ಪ್ರಿಯನು. ಮತ್ತಾಯ ಶುಭ ಸಂದೇಶ 3:17. ಅದೇ ತಂದೆಯಾದ ದೇವರು ಸತ್ಯವನ್ನು ಮತ್ತೆ ನಮಗೆ ಹೇಳ್ತಾ ಇದ್ದಾರೆ. ಮತ್ತಾಯ ಶುಭ ಸಂದೇಶ 17ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ, ಈತನು ನನ್ನ ಪುತ್ರನು, ನನಗೆ ಪರಮ ಪ್ರಿಯನು, ಈತನ ಮಾತಿಗೆ ಕಿವಿಗೊಡಿ. ಈತನು ನನ್ನ ಪುತ್ರನು, ನನಗೆ ಪರಮ ಪ್ರಿಯನು, ಈತನ ಮಾತಿಗೆ ಕಿವಿಗೊಡಿ. ಇವತ್ತು ನಾವು ರೋಗಗ್ರಸ್ತರಾಗಿದ್ದರೆ, ಇವತ್ತು ನಮಗೆ ಬಿಕ್ಕಟ್ಟು ಬಂದಿದ್ದಿದೆ, ಆದರೆ ನಾವು ಈತನ ಮಾತಿಗೆ ಕಿವಿಗೊಡಲಿಲ್ಲ. ಏಕೆಂದರೆ ರೋಮನರಿಗೆ ಬರೆದ ಪತ್ರಿಕೆಯಲ್ಲಿ ಸಂತ ಪೌಲ ಹೇಳ್ತಾ ಇದ್ದಾನೆ, 10ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ, ಇಂತಿರಲು ಶುಭ ಸಂದೇಶವನ್ನು ಆಲಿಸುವುದರಿಂದ ನಮಗೆ ವಿಶ್ವಾಸ ಮೂಡುತ್ತದೆ. ಫೇತ್ ಕಮ್ಸ್ ಫ್ರಮ್ ವಾಟ್ ವಿ ಹ್ಯಾವ್ ಹರ್ಡ್. ನಾವು ಏನು ಕೇಳುತ್ತೇವೆ, ಏನು ಆಲಿಸುತ್ತೇವೆ, ಅಲ್ಲಿಂದ ವಿಶ್ವಾಸ ಬರುತ್ತೆ. ಲೋಕದಲ್ಲಿ ಜೀವಿಸಿ ಲೋಕವನ್ನೇ ನೋಡಿ ದುರಭ್ಯಾಸಗಳಿಗೆ ಬಲಿಯಾದಾಗ ಅದೇ ನಮ್ಮ ದೇಹದಲ್ಲಿ ಇವತ್ತು ರೋಗವಾಗಿ ಪರಿಣಮಿಸಿದೆ. ಅದಕ್ಕೋಸ್ಕರ ತಂದೆಯಾದ ದೇವರು ಹೇಳಿದ ಮಾತು, ಈತನು ನನ್ನ ಪುತ್ರನು, ನನಗೆ ಪರಮ ಪ್ರಿಯನು, ಈತನ ಮಾತಿಗೆ ಕಿವಿಗೊಡಿ. ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿ ಹೇಳ್ತಾ ಇದ್ದಾರೆ, ಯೋಹಾನ್ ಶುಭ ಸಂದೇಶ 17ನೇ ಅಧ್ಯಾಯದಲ್ಲಿ 3ನೇ ವಚನದಲ್ಲಿ, ನಿಜ ದೇವರಾದ ನಿಮ್ಮನ್ನು ನೀವು ಕಳುಹಿಸಿದ ಯೇಸು ಕ್ರಿಸ್ತರನ್ನು ಅರಿತುಕೊಳ್ಳುವುದೇ ನಿತ್ಯ ಜೀವ. ನಿಜ ದೇವರಾದ ನಿಮ್ಮನ್ನು ನೀವು ಕಳುಹಿಸಿಕೊಟ್ಟ ಯೇಸು ಕ್ರಿಸ್ತರನ್ನು ಅರಿತುಕೊಳ್ಳುವುದೇ ನಿತ್ಯ ಜೀವ. ಇವತ್ತು ಅನೇಕ ಮಂದಿ ಸುಳ್ಳು ದೇವರುಗಳ ಬಳಿ ಓಡಿ ಹೋಗುತ್ತಾರೆ, ಮಾಟ ಮಂತ್ರ ಕಣಿ ಶಕುನ ಹೇಳುವವರ ಬಳಿ ಓಡಿ ಹೋಗುತ್ತಾರೆ. ಆದ್ದರಿಂದ ಅವರಿಗೆ ಸಂತೋಷವಿಲ್ಲ. ತಪ್ಪು ಸುಳ್ಳು ದೇವರಗಳ ಬಳಿ ಓಡಿ ಹೋಗಿ ತಮ್ಮ ಜೀವನವನ್ನು ಇವತ್ತು ಕಳೆದುಕೊಂಡಿದ್ದಾರೆ. ಯೇಸು ಸ್ವಾಮಿ ಹೇಳ್ತಾರೆ, ನಿಜ ದೇವರಾದ ನಿಮ್ಮನ್ನು ನೀವು ಕಳುಹಿಸಿಕೊಟ್ಟ ಯೇಸು ಕ್ರಿಸ್ತರನ್ನು ಅರಿತುಕೊಳ್ಳುವುದೇ ನಿತ್ಯ ಜೀವ. ಒಂದು ಸತ್ಯವನ್ನು ನಮ್ಮ ಮೊದಲ ಜಗದ್ಗುರು ಪೇತ್ರರವರು ಸಭೆಗೆ ಹೇಳ್ತಾ ಇದ್ದಾರೆ. ಪ್ರೇಷಿತರ ಕಾರ್ಯಕಲಾಪಗಳು 4ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ,
ಅದೇನೆಂದರೆ, ಪ್ರೇಷಿತನಾಗಿ ಇವನು ಯೇಸುವಿನ ಜೊತೆಗೆ ಇರುವಾಗ ಹೆದರಿಕೆಯಿಂದ ಮುದುಡಿ ಕುಳಿತುಕೊಂಡವನು, ಯೇಸುವನ್ನು ನಿರಾಕರಿಸಿದವನು, ಪವಿತ್ರಾತ್ಮ ಭರಿತರಾಗಿ ಒಂದು ಸತ್ಯವನ್ನು ಇಡೀ ಜಗಕ್ಕೆ ಹೇಳ್ತಾ ಇದ್ದಾನೆ. ಇವರಿಂದಲ್ಲದೆ ಬೇರೆ ಯಾರಿಂದಲೂ ನಮಗೆ ಜೀವೋದ್ಧಾರವಿಲ್ಲ. ಇವರ ನಾಮ ಬಿಟ್ಟರೆ ಬೇರೆ ನಾಮವನ್ನು ದೇವರು ಕೊಟ್ಟಿಲ್ಲ. ಇವರಿಂದಲ್ಲದೆ ಬೇರೆ ಯಾರಿಂದಲೂ ನಮಗೆ ಜೀವೋದ್ಧಾರವಿಲ್ಲ. ಇವರ ನಾಮ ಬಿಟ್ಟರೆ ಬೇರೆ ನಾಮವನ್ನು ದೇವರು ಕೊಟ್ಟಿಲ್ಲ. ಯಾವ ತರ್ಕ ತತ್ವ ಶಾಸ್ತ್ರಗಳಿಂದಲೂ ಯಾವ ವ್ಯಕ್ತಿ ಶಕ್ತಿಗಳಿಂದಲೂ ಇಲ್ಲ. ದೇವರ ಶಕ್ತಿ, ದೇವರ ಮುಕ್ತಿ ಪ್ರಭು ಯೇಸು ಕ್ರಿಸ್ತರು ಎಂಬುದಾಗಿ ಅವರು ನಮಗೆ ಘಂಟಾಘೋಷವಾಗಿ ಸಾರುತ್ತಾ ಹೇಳ್ತಾ ಇದ್ದಾರೆ. ಸೌಲನಾಗಿದ್ದು ಪಾಪ ಜೀವನದಲ್ಲಿದ್ದವನು, ಅಹಂಕಾರಿಯಾಗಿದ್ದವನು ಪರಿವರ್ತನೆಗೊಂಡ ಪಶ್ಚಾತ್ತಾಪಪಟ್ಟು ಪೌಲನಾದ. 1 ತಿಮೋಥಿ 2:4 ಹೇಳ್ತಾ ಇದ್ದಾನೆ, ಸರ್ವ ಜನರು ಜೀವೋದ್ಧಾರ ಹೊಂದಬೇಕು, ಸರ್ವ ಜನರು ದೇವರ ಸ್ವಸ್ಥತೆಯನ್ನು ಪಡೆಯಬೇಕು, ಸರ್ವ ಜನರು ದೇವರ ಪ್ರೀತಿಯನ್ನು ಅನುಭವಿಸಬೇಕೆಂಬುದೇ ದೇವರ ಇಚ್ಛೆ, ದೇವರ ಉದ್ದೇಶ. ಎಲ್ಲರೂ ದೇವರ ಸ್ವಸ್ಥತೆಯಲ್ಲಿ ಜೀವಿಸಬೇಕು, ಪ್ರೀತಿಯಲ್ಲಿ ಜೀವಿಸಬೇಕು, ಎಲ್ಲರೂ ಸಂತೋಷಭರಿತವಾದ ಆನಂದಭರಿತವಾದ ಜೀವನ ಜೀವಿಸಬೇಕು. 1 ತಿಮೋಥಿ 2:5 ಹೇಳ್ತಾ ಇದ್ದಾರೆ, ದೇವರು ಒಬ್ಬರೇ, ಮಧ್ಯಸ್ಥರು ಒಬ್ಬರೇ, ಅವರೇ ಪ್ರಭು ಆಗಿರುವ ಯೇಸು ಕ್ರಿಸ್ತರು. ಪ್ರಭು ಯೇಸುವನ್ನು ನೀನು ಬಾಯಿಯಲ್ಲಿ ನಿವೇದಿಸು, ದೇವರವರನ್ನು ಸತ್ತವರಿಂದ ಪುನರುತ್ಥಾನಗೊಳಿಸಿದ್ದಾರೆ ಎಂದು ಹೃದಯದಲ್ಲಿ ವಿಶ್ವಾಸಿಸು. 10:9 ರೋಮನರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳ್ತಾ ಇದ್ದಾರೆ, ಆವಾಗ ನೀನು ಜೀವೋದ್ಧಾರ ಹೊಂದುತ್ತೀಯೇ. ಪ್ರಭು ಯೇಸುವಿನಲ್ಲಿ ವಿಶ್ವಾಸವಿಡು, ನೀನು ನಿನ್ನ ಕುಟುಂಬವು ರಕ್ಷಣೆ ಹೊಂದುವುದು. ಪ್ರೇಷಿತರ ಕಾರ್ಯಕಲಾಪಗಳು 16:31 ಪೌಲ ಸಿಲಾಸ ಹೇಳಿದ ಮಾತು. ಪ್ರಭು ಯೇಸುವಿನಲ್ಲಿ ವಿಶ್ವಾಸವಿಡು. ರೋಗ ಬರಲಿ, ನೋವು ಬರಲಿ, ಚಿಂತೆ ಬರಲಿ, ದುಃಖ ಬರಲಿ, ನಿರಾಶೆ ಬರಲಿ, ಪ್ರಭು ಯೇಸುವಿನಲ್ಲಿ ವಿಶ್ವಾಸವಿಡು, ನೀನು ನಿನ್ನ ಕುಟುಂಬವು ರಕ್ಷಣೆ ಹೊಂದುವುದು. ಈ ಮಾತು ಸತ್ಯಸ್ಯ ಸತ್ಯ. ಇವತ್ತು ನಾವು ನೋಡ್ತೀವಿ, ಮೊದಲ ವಾಚನದಲ್ಲಿ ನಾವು ಓದಿದೆವು ಹೇಗೆ ನಾವು ನಮ್ಮಲ್ಲಿ ಬರುವ ಎಲ್ಲ ರೋಗಗಳು, ನೋವುಗಳು, ಬಾಧೆಗಳು ಪ್ರಭು ಯೇಸು ಸಹಿಸಿದ ಹಾಗೆ ಸಹಿಸಿಕೊಂಡು ಬಾಳಬೇಕು. ಯೋಬ ತನ್ನ ಜೀವನದಲ್ಲಿ ಎಲ್ಲವನ್ನು ಕಳೆದುಕೊಂಡ, ಆದರೆ ವಿಶ್ವಾಸವನ್ನು ಕಳೆದುಕೊಳ್ಳಲಿಲ್ಲ. ಅನೇಕ ಮಂದಿ ನಾವು ನೋಡ್ತೀವಿ ಪವಿತ್ರ ಗ್ರಂಥದಲ್ಲಿ ಎಲ್ಲವನ್ನು ಕಳೆದುಕೊಂಡರು, ಆದರೆ ಅವರು ವಿಶ್ವಾಸದಲ್ಲಿ ದೃಢವಾಗಿ ನಿಂತರು. ಅಬ್ರಹಾಮನ ಜೀವನ, ಮೋಶೆಯ ಜೀವನ, ಇನ್ನು ಅನೇಕ ಮಹಾನ್ ವ್ಯಕ್ತಿಗಳ ಜೀವನ, ಸಂತರ ಜೀವನವನ್ನು ನಾವು ಧ್ಯಾನಿಸಿದ್ದೇ. ಆದರೆ ಅವರು ವಿಶ್ವಾಸದಲ್ಲಿ ಬಿಕ್ಕಟ್ಟು ಬಂದಾಗ ಅದರಲ್ಲಿ ವಿಶ್ವಾಸವನ್ನು ಕಳೆದುಕೊಳ್ಳದೆ ಪ್ರಭುವಿನಲ್ಲೇ ನೆಚ್ಚಿಕೊಂಡು ಜೀವಿಸಿದರು. ಇಂದಿನ ಶುಭ ಸಂದೇಶ ನಮಗೆ ಹೇಳ್ತಾ ಇದೆ. ಯೋಹಾನ್ ಶುಭ ಸಂದೇಶ 5ನೇ ಅಧ್ಯಾಯದಲ್ಲಿ ನಾವು ಓದಿದೆವು, ಇದಾದ ಮೇಲೆ ಯಹೂದ್ಯರು ಹಬ್ಬವು ಬಂದಿತು. ಯೇಸು ಸ್ವಾಮಿ ಜೆರುಸಲೇಮಿಗೆ ತೆರಳಿದರು. ಅಲ್ಲಿ ಕುರಿ ಬಾಗಿಲು ಎಂಬ ಸ್ಥಳದ ಬಳಿ 5 ಮಂಟಪಗಳಿಂದ ಕೂಡಿದ ಒಂದು ಕೊಳ. ಈ ಕೊಳದ ವಿಶೇಷತೆ ಏನು? ಹಬ್ಬ ಅಂದ್ರೆ ನಮಗೆಲ್ಲರಿಗೂ ಸಂತೋಷ. ಮಕ್ಕಳಿಗೆ ಹೊಸ ಬಟ್ಟೆ, ಕುಟುಂಬದಲ್ಲಿ ಹೊಸ ರೀತಿಯಾಗಿ ಯಾವ ರೀತಿಯ ನಾವು ಆಹಾರ ಪದಾರ್ಥಗಳನ್ನು ಮಾಡಬೇಕು, ಹಾಗೂ ಮನೆಯನ್ನು ಸುಣ್ಣ ಅಥವಾ ಪೇಂಟನ್ನು ಹೊಡೆದು ನಾವು ಸಿದ್ಧಪಡಿಸುತ್ತೇವೆ. ಆದರೆ ಅನೇಕರು ತಮ್ಮ ಜೀವನದಲ್ಲಿ ನಿರಾಶೆಯಿಂದಿರುವವರು, ರೋಗದಿಂದಿರುವವರು ಇಂಥ ಹಬ್ಬಗಳನ್ನು ಕೊಂಡಾಡಲು ಅವರಿಗೆ ಆಗುವುದಿಲ್ಲ. ಏಕೆಂದರೆ ಒಳಗಡೆ ನಿರಾಶೆ. ನಾವು ನೋಡ್ತೀವಿ, ಯೇಸು ಸ್ವಾಮಿ ಕೂಡ ಹಬ್ಬಕ್ಕೆ ಹೋದ್ರು. ಕೆಲವರು ಹಬ್ಬಕ್ಕೆ ಹೋಗ್ತಾರೆ ಏನು ನೋಡಲು, ಅಲ್ಲಿ ಏನಾದರೂ ವಸ್ತುಗಳನ್ನು ಪಡೆದುಕೊಳ್ಳಲು, ಅಥವಾ ಎಷ್ಟು ಮಂದಿ ಆ ಹಬ್ಬದಲ್ಲಿ ಗುರುಗಳಿದ್ರು ಅಥವಾ ಜನರಿದ್ರು ಎಂಬುದಾಗಿ ನೋಡಲು ಹೋಗ್ತಾರೆ. ಆದರೆ ಯೇಸು ಸ್ವಾಮಿ ಹಾಗೆ ಹೋಗಿಲ್ಲ. ಬದಲಾಗಿ ಅವರು ಹಬ್ಬಕ್ಕೆ ಹೋದರು. ಅವರು ಹಬ್ಬಕ್ಕೆ ಹೋಗುವಾಗ ಒಂದು ಅವರ ಮನಸ್ಸಿನಲ್ಲಿತ್ತು, ಎಷ್ಟೋ ಮಂದಿ ಜನರು ಹಬ್ಬವನ್ನು ಆಚರಿಸುತ್ತಾರೆ, ಆದರೆ ಹಬ್ಬ ಆಚರಿಸದ ಎಷ್ಟೋ ಜನರು ಇರ್ತಾರೆ, ಅವರನ್ನು ನಾನು ನೋಡಲು ಹೋಗಬೇಕು. ಪ್ರೈಸ್ ದ ಲಾರ್ಡ್, ಹಾಲೆಲೂಯ್ಯ. ಯೇಸು ಸ್ವಾಮಿ ಜೆರುಸಲೇಮಿಗೆ ತೆರಳಿದರು. ಜೆರುಸಲೇಮ್ ಒಂದು ಪಟ್ಟಣ, ಯಹೂದ್ಯರಿಗೆ ಪ್ರಾರ್ಥನಾಮಯವಾದ ಸ್ಥಳ. ಆ ಸ್ಥಳ ಅಷ್ಟೊಂದು ಪರಿಶುದ್ಧ ಸ್ಥಳ ಎಂದು ಅವರು ಭಾವಿಸುತ್ತಿದ್ದರು. ಅವರು ಪ್ರತಿಯೊಬ್ಬರು ವರ್ಷಕ್ಕೊಂದು ಬಾರಿ ಅಲ್ಲಿ ಹೋಗಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಿದ್ದರು. ಯೇಸು ಕೂಡ ಪ್ರಾರ್ಥನೆ ಮಾಡಲು ಅಲ್ಲಿ ಹೋದರು. ಅಲ್ಲಿ ಕುರಿಬಾಗಿಲು ಎಂಬ ಸ್ಥಳ, ಆ ಸ್ಥಳದ ಬಳಿ 5 ಮಂಟಪಗಳಿಂದ ಕೂಡಿದ ಒಂದು ಕೊಳ. ಈ ಕೊಳದ ವಿಶೇಷತೆ ಏನು? ಪವಿತ್ರ ಗ್ರಂಥ ಹೇಳುತ್ತೆ, ಇವರು ಪ್ರಾರ್ಥನೆ ನಡೆಯುತ್ತಿರುವಾಗ ದೇವದೂತನು ಆ ನೀರನ್ನು ಮುಟ್ಟುತ್ತಿದ್ದನು. ನೀರು ಉಕ್ಕಿ ಬರುತ್ತಿತ್ತು. ನೀರು ಉಕ್ಕುವುದನ್ನೇ ಅವರು ನೋಡುತ್ತಿದ್ದರು. ಕಾರಣ, ಕೆಲವೊಮ್ಮೆ ದೇವದೂತನು ಇಳಿದು ಬಂದು ನೀರನ್ನು ಕದಡಿಸುತ್ತಿದ್ದನು. ಕದಡಿದೊಡನೆ ಮೊದಲು ಕೊಳಕ್ಕಿಳಿದವನು ಯಾವ ರೋಗದಿಂದ ನರಳುತ್ತಿದ್ದರೂ ಗುಣ ಹೊಂದುತ್ತಿದ್ದರು. ಆ ನೀರನ್ನು ಮೊದಲು ಯಾರು ಮುಟ್ಟುತ್ತಾರೋ ಅವರು ಗುಣ ಹೊಂದುತ್ತಿದ್ದರು. ಅಂದರೆ ಓನ್ಲಿ 1 ಚಾನ್ಸ್, ನೋ ಸೆಕೆಂಡ್ ಚಾನ್ಸ್, 2ನೇ ಚಾನ್ಸ್ ಇಲ್ಲ.
ಯೋಚಿಸಿ, ಎಷ್ಟೊಂದು ಮಂದಿ ಕೈಕಾಲು ಸರಿದ್ದವರು ಕೂಡ ಹೋಗಿ ನೀರನ್ನು ಮುಟ್ಟಲು ಅವಣಿಸುತ್ತಿದ್ದರು. ಯಾಕೆ? ನಾವು ಇನ್ನೂ ಸೌಖ್ಯವನ್ನು ಪಡೆಯಬೇಕು. ಆ ಸಮಯದಲ್ಲಿ ರೋಗಿಗಳನ್ನು ಆ ನೀರಿನ ಬಳಿ ಕೊಂಡೊಯ್ಯುವವರು ಯಾರು ಇಲ್ಲ. ಬೆಚ್ಚದ ಕೊಳದ ಬಳಿ ಅನೇಕ ಕುರುಡರು, ಕುಂಟರು, ಪಾರ್ಶ್ವವಾಯು ಪೀಡಿತರು ಮೊದಲಾದ ಅನೇಕ ರೋಗಿಗಳು ಆ ಮಂಟಪಗಳಿಗೆ ಬಿದ್ದುಕೊಳ್ಳುತ್ತಿದ್ದರು. ಆಂಗ್ಲ ಭಾಷೆಯ ಗ್ರಂಥದಲ್ಲಿ ಹೇಳ್ತದೆ, ಮೆನಿ ಇನ್ವ್ಯಾಲಿಡ್ಸ್, ಅಂದ್ರೆ ಸಮಾಜದಲ್ಲಿ ಪ್ರಯೋಜನವಿಲ್ಲದವರು ಅಂತ ಯೋಚಿಸುತ್ತಾರೆ ಸಮಾಜದವರು. ಕುರುಡರು, ಕುಂಟರು, ಪಾರ್ಶ್ವ ಪೀಡಿತರು, ಅಂಗವಿಕಲಕರು. ಆದರೆ ಇವರೆಲ್ಲರೂ ಬಿದ್ದುಕೊಳ್ಳುತ್ತಿದ್ದರು. 38 ವರ್ಷ ಕಾಯಿಲೆಯಿಂದ ನರಳುತ್ತಿದ್ದ ಒಬ್ಬ ರೋಗಿಯು ಅಲ್ಲಿ ಮಲಗಿದ್ದನು. ಎಷ್ಟು ವರ್ಷ? 1-2 ವರ್ಷ ಅಲ್ಲ, 38 ವರ್ಷ ರೋಗಗಳಿಂದ ನರಳುತ್ತಿದ್ದ. ನಾವು ನೋಡುತ್ತೇವೆ ಇವತ್ತು ನಮ್ಮಲ್ಲಿ 2 ವರ್ಷ ರೋಗ, 3 ವರ್ಷ ರೋಗ, 4 ವರ್ಷ ರೋಗ, 5 ವರ್ಷದ ರೋಗ ಇರಬಹುದು. ಆದರೆ ಈ ವ್ಯಕ್ತಿ 38 ವರ್ಷಗಳಿಂದ ವಿಶ್ವಾಸ ಕಳೆದುಕೊಳ್ಳಿಲ್ಲ. ವಿಶ್ವಾಸದಲ್ಲಿ ಬಿಕ್ಕಟ್ಟಿಗೆ ಎದುರಾದರೂ ವಿಶ್ವಾಸ ಕಳೆದುಕೊಳ್ಳಿಲ್ಲ. ಇವನು ನಾನು ಗುಣ ಹೊಂದುತ್ತೇನೆ ಎಂಬ ನಂಬಿಕೆ, ಎಂಬ ಭರವಸೆಯೊಂದಿಗೆ ಅವನು ಅಲ್ಲಿ ಮಲಗಿದ್ದ. 38 ವರ್ಷ ಅಂದರೆ ಯೇಸುವಿಗೆ 33 ವರ್ಷ. ಯೇಸುಗಿಂತ 5 ವರ್ಷ ಮುಂಚೆ ಇಲ್ಲಿ ಬಂದು ಬಿದ್ದುಕೊಂಡಿದ್ದಾನೆ. ಅಂದರೆ ಇವನಿಗೆ 50-52 ವರ್ಷ ಏನೋ ಆಗಿರಬಹುದು. ಯೇಸು ಅವನ ಬಳಿಗೆ ಬಂದು ನಿಂತರು. ಆ ಸಮಯದಲ್ಲಿ ಯೇಸು ಅವನನ್ನು ನೋಡಿದರು. ಪವಿತ್ರ ಗ್ರಂಥ ನಮಗೆ ಹೇಳ್ತಾ ಇದೆ, ಯೇಸು ಅವನನ್ನು ನೋಡಿ ದೀರ್ಘ ಕಾಲದಿಂದ ಅವನು ಹಾಗೆ ಬಿದ್ದುಕೊಂಡಿರುವುದನ್ನು ತಿಳಿದು, ಪ್ರೈಸ್ ದ ಲಾರ್ಡ್, ಹಾಲೆಲೂಯ್ಯ, ದೀರ್ಘ ಕಾಲದಿಂದ ಅವನು ಹಾಗೆ ಬಿದ್ದುಕೊಂಡಿರುವುದನ್ನು ತಿಳಿದು, ಅಂದರೆ ಇವತ್ತು ನೀನು ಎಷ್ಟು ವರ್ಷದಿಂದ ರೋಗಗ್ರಸ್ತನಾಗಿದೆ ಯೇಸುವಿಗೆ ತಿಳಿದಿದೆ. ನೀನು ಯೋಚಿಸಬೇಡ ಅವರಿಗೆ ತಿಳಿಲಿಲ್ಲ ಅಂತೇಳಿ. ಇವನು ದೀರ್ಘ ಕಾಲದಿಂದ ಬಿದ್ದಿರುವುದನ್ನು ಯೇಸು ನೋಡಿದ್ರು, ಯೇಸು ತಿಳಿದ್ರು. ಯೇಸು ಅವನ ಬಳಿಗೆ ಬಂದು ಒಂದು ಪ್ರಶ್ನೆ ಕೇಳಿದ್ರು, ನಿನಗೆ ಗುಣ ಹೊಂದಲು ಮನಸ್ಸಿದೆಯೇ? ಯಾರಾದರೂ ರೋಗಿಗಳಿಗೆ ನೀವು ಒಂದು ಪ್ರಶ್ನೆ ಕೇಳಿ, ನಿನಗೆ ಗುಣ ಹೊಂದಲು ಮನಸ್ಸಿದೆಯೇ? ಅವನೇನು ಹೇಳ್ತಾನೆ? ಮತ್ತೇನು, ನಾನು ಸಾಯಲು ಬಯಸ್ತೀಯಾ? ಇಲ್ಲ, ಯೇಸು ಸ್ವಾಮಿ ಅವನಿಗೆ ಕೇಳಿದ, ನಿನಗೆ ಗುಣ ಹೊಂದಲು ಮನಸ್ಸಿದೆಯೇ? ಯೇಸು ಒಂದು ಮಾತನಾಡಿದ್ದೆ ತಡ ಅವನು ಅಳಲು ಪ್ರಾರಂಭಿಸಿದ. ಏಕೆಂದರೆ ಅವನಲ್ಲಿ ಇಷ್ಟರ ತನಕ ಮಾತನಾಡಿದ ವ್ಯಕ್ತಿ ಇರಲಿಲ್ಲ. ಯಾರೋ ತಂದು ಅವನನ್ನು ಅಲ್ಲಿ ಒತ್ಕೊಂಡು ಹಾಕಿದ್ದಾರೆ. ಯಾರು ಕುಷ್ಠರೋಗಿಗಳ ಹತ್ರ ಮಾತಾಡ್ತಾರೆ, ಪಾರ್ಶ್ವ ರೋಗಿಗಳ ಹತ್ರ ಮಾತಾಡ್ತಾರೆ, ಎಲ್ಲರೂ ತಮ್ಮ ತಮ್ಮ ಕೆಲಸಗಳಲ್ಲಿ ಇದ್ದಾರೆ. ಅವನು ಹೇಳಿದ, ಯೇಸುವಿನ ಈ ಮಾತು ಕೇಳಿ ಅವನ ಕಣ್ಣಲ್ಲಿ ನೀರು ಬಂತು. ಅವನು ಕಣ್ಣೀರು ಸುರಿಸಿ ಹೇಳಿದ, ಸ್ವಾಮಿ, ನೀರು ಉಕ್ಕಿದಾಗ ನನ್ನನ್ನು ಕೊಳಕಿಳಿಸಲು ಸಹಾಯಕರು ಇರುವುದಿಲ್ಲ ಸ್ವಾಮಿ. ನನ್ನವರು ಯಾರು ಇಲ್ಲ ಸ್ವಾಮಿ. ನನ್ನನ್ನು ಪ್ರೀತಿಸುವವರು ಯಾರು ಇಲ್ಲ ಸ್ವಾಮಿ. ಎಲ್ಲರೂ ನನ್ನನ್ನು ತೊರೆದು ಬಿಟ್ಟಿದ್ದಾರೆ, ಎಲ್ಲರೂ ನನ್ನನ್ನು ಕೈ ಬಿಟ್ಟಿದ್ದಾರೆ, ನನ್ನವರು ಯಾರು ಇಲ್ಲ. ಹೌದು ಪ್ರಿಯರೇ, ಇವತ್ತು ಈ ಧ್ವನಿ ಸುರುಳಿಯನ್ನು ಆಲಿಸುತ್ತಿರುವ ನೀವು, ನಿಮ್ಮ ಕುಟುಂಬದಲ್ಲಿ ಇದೇ ದುಃಖ. ಫಾದರ್, ನನ್ನವರು ಯಾರು ಇಲ್ಲ, ನನ್ನನ್ನು ಪ್ರೀತಿಸುವವರು ಯಾರು ಇಲ್ಲ. ಇವತ್ತು ಸಮಾಜದಲ್ಲಿರುವ ದೊಡ್ಡ ರೋಗ, ನಮಗೆ ಸಹಾಯಕರು ಇಲ್ಲ. ನಿನ್ನನ್ನು ನೀನು ಪ್ರೀತಿಸಿದಂತೆ ನಿನ್ನ ನೆರೆಯವರನ್ನು ಪ್ರೀತಿಸು ಅಂತ ಹೇಳಿದ ಹಾಗೆ ನಮ್ಮ ಸಹಾಯಕರು ಇವತ್ತು ನಮಗೆ ಇಲ್ಲ ದೇವ. ಅದೇ ನಮ್ಮಲ್ಲಿ ಜೀವನದಲ್ಲಿರುವ ದೊಡ್ಡ ಕೊರಗು. ಈ ಸಂದರ್ಭದಲ್ಲಿ, ನಿರಾಶೆಗೊಂಡ ಸಂದರ್ಭದಲ್ಲಿ ಯೇಸು ಅವನ ಪಕ್ಕದಲ್ಲಿ ನಿಂತು ಹೇಳಿದ ಮಾತು, ನಿನ್ನವನು ನಾನಿದ್ದೇನೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ್ಯ, ಹಾಲೆಲೂಯ್ಯ. ಇವತ್ತು ಪ್ರಿಯರೇ, ಬೆಡ್ ಮೇಲೆ ನೀವು ಮಲಗಿದ್ದಿರಬಹುದು, ರೋಗದಲ್ಲಿ ನೀವು ನರಳುತ್ತಿರಬಹುದು, ವೈದ್ಯರು ನಿಮ್ಮನ್ನು ಕೈ ಬಿಟ್ಟಿರಬಹುದು. ಆದರೆ ವೈದ್ಯರಲ್ಲೇ ಶ್ರೇಷ್ಠ ವೈದ್ಯ ಯೇಸು ನಿಮ್ಮನ್ನು ಕೈ ಬಿಡುವುದಿಲ್ಲ. ನಿಮ್ಮ ಬೆಡ್ ಪಕ್ಕದಲ್ಲಿ ನಿಂತು, ನಿಮ್ಮ ಮನೆಯಲ್ಲಿ ನಿಂತು ಅವರು ಹೇಳ್ತಾ ಇದ್ದಾರೆ, ನಿನ್ನವನು ನಾನಿದ್ದೇನೆ. ಯೇಸು ಹೇಳಿದ್ರು ಅವನಿಗೆ, ನಿನ್ನವನು ನಾನಿದ್ದೇನೆ. ಅವನು ಯೇಸು ಸ್ವಾಮಿಯ ಆ ಮಾತು ಕೇಳಿ ಒಂದೇ ಒಂದು ಮಾತನ್ನು ನುಡಿಯಿರು, ನಾನು ಸ್ವಸ್ಥನಾಗುವೆನು. ಯೇಸು ಹೇಳಿದರು, ನೀನು ಗುಣ ಹೊಂದಲು ಆ ಕೊಳಕ್ಕೂ ಹೋಗಬೇಕಾಗಿಲ್ಲ, ಯಾವ ಸ್ಥಳಕ್ಕೂ ಹೋಗಬೇಕಾಗಿಲ್ಲ. ಬದಲಾಗಿ ಆ ಗುಣ ನೀಡುವ ಶಕ್ತಿ ಇಲ್ಲೇ ನಿನ್ನ ಮುಂದೆ ನಿಂತಿದೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ್ಯ, ಹಾಲೆಲೂಯ್ಯ. ಇವತ್ತು ನೀವು ಯೋಚಿಸಬಹುದು, ಆ ಫಾದರ್ ಪ್ರಾರ್ಥಿಸಿದ್ರೆ, ಆ ಬ್ರದರ್ ಪ್ರಾರ್ಥಿಸಿದ್ರೆ ಅಲ್ಲ, ಬದಲಾಗಿ ಎಲ್ಲರಲ್ಲಿ ಇರುವುದು ಆ ಪ್ರಭು ಯೇಸುವಿನ ಶಕ್ತಿಯನ್ನು ನಾವು ಮನಗಾಣಬೇಕು. ಆ ಯೇಸುವಿನ ಶಕ್ತಿ ನಮ್ಮನ್ನು ಗುಣಪಡಿಸುತ್ತದೆ. ಆ ಯೇಸುವಿನ ಶಕ್ತಿ ನಮಗೆ ಮುಕ್ತಿ ನೀಡುತ್ತದೆ. ಅದೇ ಯೇಸು ಸ್ವಾಮಿ ಇವತ್ತು ನಿಮ್ಮ ಮುಂದೆ ಈ ಬಲಿಪೂಜೆಯಲ್ಲಿ ನಿಮಗಾಗಿ ಕಾದು ನಿಂತಿದ್ದಾರೆ. ಈ ಬಲಿಪೂಜೆಯನ್ನು ಆಲಿಸುತ್ತಿರುವ ಪ್ರತಿಯೊಬ್ಬರ ಹೃದಯಗಳಲ್ಲಿ ಬಂದು ನಿಮಗೆ ಸ್ವಸ್ಥತೆ ನೀಡುತ್ತಾ ಇದ್ದಾರೆ. ಯೇಸು ಸ್ವಾಮಿ ಹೇಳಿದರು, ನೀನು ಆ ಕೊಳಕ್ಕೂ ಹೋಗಬೇಕಾಗಿಲ್ಲ, ಯಾವ ಸ್ಥಳಕ್ಕೂ ಹೋಗಬೇಕಾಗಿಲ್ಲ. ಅಲ್ಲಿ ಸ್ಥಳಕ್ಕೆ ಶಕ್ತಿ ಕೊಡುವವರು ನನ್ನ ತಂದೆ ಪಿತನ ಕಾರ್ಯದಲ್ಲಿ ನಾನು ಮಗ್ನನಾಗಿದ್ದೇನೆ. ನನ್ನ ಕೆಲಸವೂ ಕೂಡ ಅದೇ. ನಾನು ನಿನಗೆ ಸ್ವಸ್ಥತೆ ನೀಡುತ್ತೇನೆ, ಎದ್ದು ನಿಲ್ಲು, ನಿನ್ನ ಹಾಸಿಗೆಯನ್ನು ಸುತ್ತಿಕೊಂಡು ನಡೆ. ಆ ವ್ಯಕ್ತಿ ಹಾಸಿಗೆಯನ್ನು ಸುತ್ತಿಕೊಂಡು ನಡೆದ.
ಅವನಿಗೆ ಜಯ ಸಿಕ್ತು. ಪ್ರೈಸ್ ದ ಲಾರ್ಡ್. Praise the Lord. ಹಾಲೆಲೂಯ್ಯ, ಹಾಲೆಲೂಯ್ಯ. ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ನಮಗೆ ಜಯ ದೊರಕುವುದು ಬೆಳ್ಳಿ ಬಂಗಾರಗಳಿಂದ ಅಲ್ಲ. ನಾನು ಹೇಳಿದೆ, ಯೇಸುವಿನ ಮುರಿಯಲ್ಪಟ್ಟ ದೇಹದಿಂದ, ಚೆಲ್ಲಲ್ಪಟ್ಟ ರಕ್ತದಿಂದ, ಅಂದರೆ ಯೇಸುವಿನ ರಕ್ತದಿಂದ ನಮಗೆ ಬಿಡುಗಡೆ ಸಿಕ್ಕಿದೆ. ಯೇಸು ನಮ್ಮ ರಕ್ಷಕ. ನಾನೇ ಶಾಂತಿ ದಾತ, ಅವರು ಶಾಂತಿ ದೂತ ಅಲ್ಲ, ಶಾಂತಿ ದಾತ. ಈ ಲೋಕದಲ್ಲಿ ಅನೇಕ ವ್ಯಕ್ತಿಗಳು ಶಾಂತಿ ದೂತರಾಗಿ ಬಂದರು, ಯೇಸು ಶಾಂತಿ ದಾತರಾಗಿ ಬಂದರು. ಅನೇಕ ವ್ಯಕ್ತಿಗಳು ನಮ್ಗೆ ಹೇಳಿದ್ರು, ನಾನು ನಿಮ್ಗೆ ಮಾರ್ಗ ತೋರಿಸುತ್ತೇನೆ. ಆದರೆ ಯೇಸು ಹೇಳಿದ್ರು, ನಾನೇ ಮಾರ್ಗ, ನಾನೇ ಜೀವ, ನಾನೇ ಪುನರುತ್ಥಾನ, ನಾನೇ ಬೆಳಕು. ನನ್ನಲ್ಲಿ ವಿಶ್ವಾಸವಿಟ್ಟವನು ಅವನು ಸತ್ತರೂ ಬದುಕುವನು. ಅಂದರೆ ನನ್ನಲ್ಲಿ ವಿಶ್ವಾಸವಿಟ್ಟವನು ಅವನು ರೋಗಿಯಾದರೂ ಗುಣ ಹೊಂದುವನು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ, ಹಾಲೆಲೂಯ್ಯ. ಪವಿತ್ರ ಗ್ರಂಥದಲ್ಲಿ ನಾವು ನೋಡುತ್ತೇವೆ, ಇನ್ನೊಂದು ಘಟನೆ ಪವಿತ್ರ ಗ್ರಂಥದಲ್ಲಿದೆ. 12 ವರ್ಷ ರಕ್ತಸ್ರಾವದಿಂದ ನರಳುತ್ತಿದ್ದ ಒಬ್ಬ ಸ್ತ್ರೀ, ಲೂಕನ ಶುಭ ಸಂದೇಶ 8ನೇ ಅಧ್ಯಾಯದಲ್ಲಿ ಇದು ಕಾಣಿಸಲ್ಪಟ್ಟಿದೆ, 40ರಿಂದ 48ರವರೆಗೆ. ಒಬ್ಬ ಯಾಯಿರ ಪ್ರಾರ್ಥನಾ ಮಂದಿರದ ಅಧಿಕಾರಿ ಯೇಸುವಿನ ಬಳಿ ಬಂದು ಹೇಳಿದ, ಯೇಸುವೆ, ನನ್ನ ಒಬ್ಬಳು ಮಗಳು 12 ವರ್ಷಗಳಿಂದ ರೋಗದಲ್ಲಿದ್ದಾಳೆ, ನೀವು ಬಂದು ಸ್ವಸ್ಥತೆ ಪಡಿಸಬೇಕು. ಯೇಸು ಹೇಳಿದ್ರು, ಆಯ್ತಪ್ಪ, ನಾನು ಬರ್ತೀನಿ. ಎಲ್ಲರಿಗೂ ಗೊತ್ತಿತ್ತು ಯೇಸು ಸ್ವಸ್ಥತೆ ಮಾಡಲು ಹೋಗ್ತಾ ಇದ್ದಾರೆ, ಆರೋಗ್ಯ ಭಾಗ್ಯ ಕೊಡಲು ಹೋಗ್ತಾ ಇದ್ದಾರೆ. ಎಲ್ಲರೂ ಗುಂಪಿನಲ್ಲಿ ಸೇರ್ಕೊಂಡ್ರು, ನಾವು ನೋಡ್ಬೇಕು, ಒಂದು ಅದ್ಭುತ ನೋಡ್ಬೇಕು. ಯೇಸುವಿನ ಜೊತೆಗೆ ಅವರು ನಡೆದ್ರು. ಆ ಸಂದರ್ಭದಲ್ಲಿ ಒಬ್ಬ ರೋಗಿ, 12 ವರ್ಷಗಳಿಂದ ರಕ್ತಸ್ರಾವ ರೋಗದಿಂದ ನರಳುತ್ತಿರುವ ಈ ಸ್ತ್ರೀ, ಪವಿತ್ರ ಗ್ರಂಥ ಹೇಳ್ತಾ ಇದೆ, ಅನೇಕ ವೈದ್ಯರ ಬಳಿ ಇವಳು ಹೋದ್ಲು, ಯಾಕಂದ್ರೆ ವೈದ್ಯರೆಲ್ಲ ಕೈ ಬಿಟ್ರು. ಆದರೆ ಇವಳು ಒಂದು ಯೋಚನೆ ಮಾಡಿದ್ಲು, ನಾನು ಯೇಸುವನ್ನು ಮುಟ್ಟಿದ್ರೆ ಗುಣವಾಗ್ತೀನಿ, ನಾನು ಯೇಸುವಿನ ಬಟ್ಟೆ ಮುಟ್ಟಿದ್ರೆ ನನಗೆ ಸ್ವಸ್ಥತೆ ಆಗ್ತಾ ಇದೆ ಅಂತೇಳಿ ಯೋಚನೆ ಮಾಡಿ ಆ ಗುಂಪಿನೊಳಗೆ ಸೇರ್ಕೊಂಡ್ರು. ಎಲ್ಲರೂ ಅದ್ಭುತ ನೋಡಲು ಹೋಗ್ತಾ ಇದ್ರು, ಇವರು ವಿಶ್ವಾಸದಲ್ಲಿ ಒಬ್ಳು ಹೋಗ್ತಾ ಇದ್ಳು. ಆ ಸಂದರ್ಭದಲ್ಲಿ ನಾವು ನೋಡ್ತೀವಿ, ಯೇಸು ಸ್ವಾಮಿ ನಡೆಯುತ್ತಾ ಇರುವಾಗ ಯೇಸುವಿನ ಬಟ್ಟೆ ಮುಟ್ಟಬೇಕಾದ್ರೆ ಅಷ್ಟು ಸುಲಭವಿಲ್ಲ, ಯಾಕಂದ್ರೆ ಪಕ್ಕದಲ್ಲಿ ಶಿಷ್ಯರು, ಅನೇಕ ಅಧಿಕಾರಿಗಳು ಇದ್ದಾರೆ. ಆ ಸಂದರ್ಭದಲ್ಲಿ ಇವಳು ಒಂದು ನಿರ್ಧಾರ ಮಾಡಿ, ನಾನು ಯೇಸುವಿನ ಬಟ್ಟೆ ಮುಟ್ಟುತ್ತೀನಿ. ಪವಿತ್ರ ಗ್ರಂಥ ನಮಗೆ ಹೇಳ್ತಾ ಇದೆ, ಒಬ್ಬ ಪುರುಷನನ್ನು ಮುಟ್ಟಿದ್ರೆ ಕಲ್ಲೆಸೆದು ಕೊಲ್ಲಬೇಕು. ಆದರೆ ಇವಳು ಅದೆಲ್ಲವನ್ನು ಮನಸ್ಸಿಗೆ ತಂದುಕೊಳ್ಳಲಿಲ್ಲ, ಬದಲಾಗಿ ನಾನು ಯೇಸುವನ್ನು ಮುಟ್ಟಿದ್ರೆ ಸಾಕು. ಆ ಗುಂಪಿನೊಳಗೆ ಸೇರ್ಕೊಂಡ್ಳು. ಅನೇಕರು ಹೇಳಿದಿರಬಹುದು, ಸ್ತ್ರೀ ಇಲ್ಲಿ ಬಂದಿದ್ದಾಳೆ, ದೂರ ಹೋಗು ಅಂತೇಳಿ. ಆದರೆ ಅವಳು ಹೆದರ್ಲಿಲ್ಲ, ನಾನು ಯೇಸುವನ್ನು ಮುಟ್ಟಬೇಕು. ಅವಳು ಆ ಗುಂಪಿನಲ್ಲಿ ಹೋದ್ರು. ಯೇಸುವಿನ ಬಟ್ಟೆ ಸಿಗುತ್ತೆ, ಆದರೆ ಯೇಸು ಮುಂದೆ ಹೋಗ್ತಾ ಇದ್ದಾರೆ. ಕಷ್ಟಪಟ್ಟು ಯೇಸುವಿನ ಬಟ್ಟೆಯನ್ನು ಮುಟ್ಟಿದ್ಲು. ಆ ಸಮಯದಲ್ಲಿ ಯೇಸುವಿನ ದಿವ್ಯ ಶಕ್ತಿ ಆಕೆಯ ದೇಹದಲ್ಲಿ, ವಿಶ್ವಾಸದಿಂದ ಮುಟ್ಟುವಾಗ ದಿವ್ಯ ಶಕ್ತಿ ದೇಹದಲ್ಲಿ ಇಳಿದು ಬಂತು. ಇವತ್ತು ಅನೇಕ ಜನರು, ಕ್ರೈಸ್ತರು ಮಾತ್ರವಲ್ಲ, ಎಲ್ಲಾ ಜನರು, ಭಾಷೆ, ಜಾತಿ, ಧರ್ಮ, ಜನಾಂಗದವರು ಪ್ರಭು ಯೇಸುವನ್ನು ಮುಟ್ಟಿದಾಗ ಅವರ ಶಕ್ತಿ ಅವರಿಗೂ ಬರುತ್ತೆ, ಅವರು ಗುಣಪಡಿಸುತ್ತಾರೆ. ಆಕೆಗೆ ತಿಳಿಯಿತು, ನಾನು ಗುಣ ಹೊಂದಿದ್ದೇನೆ. ಯೇಸುವಿಗೆ ತಿಳಿಯಿತು, ಇಬ್ಬರಿಗೆ ಮಾತ್ರ ತಿಳಿಯಿತು. ಆಕೆ ಅಲ್ಲಿಂದ ವಾಪಸ್ ಹೋಗಲು ನೋಡುತ್ತಿರುವಾಗ ಯೇಸು ನಿಂತು ಬಿಟ್ಟು ಕೇಳಿದ್ರು, ಯಾರೋ ನನ್ನನ್ನು ಮುಟ್ಟಿದ್ರು. ಆ ಸಂದರ್ಭದಲ್ಲಿ ಯಾರು ಹೇಳಿದ, ಸ್ವಾಮಿ, ಯಾರು ಬೇಕಾದ್ರೂ ಮುಟ್ಲಿ, ಮೊದಲು ನನ್ನ ಮನೆಗೆ ಬನ್ನಿ, ಏಕೆಂದರೆ ನನ್ನೊಬ್ಬಳೇ ಮಗಳು ಸಾವಿನ ದವಡೆಯಲ್ಲಿದ್ದಾಳೆ. ಇಲ್ಲ, ಯೇಸು ಹೇಳಿದ್ರು, ಯಾರೋ ನನ್ನನ್ನು ಮುಟ್ಟಿದ್ರು, ವಿಶ್ವಾಸದಿಂದ ಮುಟ್ಟುವಾಗ ನನ್ನಿಂದ ಗುಣಪಡಿಸುವ ಶಕ್ತಿ ಹೋಯಿತು. ಪೇತ್ರ ನಿಂತು ಹೇಳಿದ, ಶಿಷ್ಯರು ಹೇಳಿದ್ರು, ಸ್ವಾಮಿ, ಎಷ್ಟೊಂದು ಮಂದಿ ನಿಮ್ಮನ್ನು ಮುಟ್ತಾ ಇದ್ದಾರೆ, ಆದ್ರೆ ಒಬ್ಳು ಮಾತ್ರ ದುಃಖದಿಂದ ಮುಟ್ತಾ ಇದ್ದಾಳೆ, ಒಬ್ಳು ಮಾತ್ರ ವಿಶ್ವಾಸದಿಂದ ಮುಟ್ತಾ ಇದ್ದಾಳೆ, ಒಬ್ಳು ಮಾತ್ರ ನಂಬಿಕೆಯಿಂದ ಮುಟ್ತಾ ಇದ್ದಾಳೆ, ಒಬ್ಳು ಮಾತ್ರ ನನ್ನನ್ನು ಅಂಗೀಕರಿಸಿ ನಾನು ಯಾರು ಅಂತ ಹೇಳಿ ತಿಳಿದು ಮುಟ್ತಾ ಇದ್ದಾಳೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ, ಹಾಲೆಲೂಯ್ಯ. ತಕ್ಷಣ ಆ ಸ್ತ್ರೀ ಬಂದು ಯೇಸುವಿನ ಮುಂದೆ ಹೇಳಿದ್ರು, ಸ್ವಾಮಿ, ನಿಮ್ಮನ್ನು ಮುಟ್ಟಿದ್ದು ನಾನೇ. ಆ ಸಮಯದಲ್ಲಿ ಆಕೆ ಹೇಳಿದ್ರು, ನಾನು ಯಾಕೆ ಮುಟ್ಟಿದ್ದೇನೆ, ಎಲ್ಲ ಸಾಕ್ಷಿ ಹೇಳಿಬಿಟ್ಲು. ಆ ಸಂದರ್ಭದಲ್ಲಿ ಯೇಸು ಹೇಳಿದ್ರು, ಮಗಳೇ, ನಿನ್ನ ವಿಶ್ವಾಸವು ನಿನ್ನನ್ನು ಗುಣಪಡಿಸಿದೆ. ಅಕ್ಕಪಕ್ಕದಲ್ಲಿರೋರು 4-5 ಸಾರಿ ಕಣ್ಣು ಒರೆಸಿಬಿಟ್ರು, ಯಾಕೆಂದರೆ ನಾವು ಯೇಸುವನ್ನು ಮುಟ್ತಾ ಇದ್ದೀವಿ, ನಮ್ಗೇನಾಗೋದಿಲ್ಲ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ. ನೀವು ಯೋಚಿಸಿರ್ಬೋದು, ಎಷ್ಟು ಧ್ಯಾನಗಳಿಗೆ ನಾನು ಹೋದೆ ಫಾದರ್, ನಾನು ಎಷ್ಟು ಕಡೆ ಹೋದೆ, ಎಷ್ಟು ಸ್ಥಳಗಳಿಗೆ ಹೋದೆ, ನನಗೆ ಗುಣವಾಗಿಲ್ಲ. ನೀನು ಈ ಮಹಿಳೆ ಮುಟ್ಟಿದಾಗ ವಿಶ್ವಾಸದಿಂದ, ಕಣ್ಣೀರಿನಿಂದ, ಪ್ರಾರ್ಥನೆಯಿಂದ, ನಂಬಿಕೆಯಿಂದ, ಸಹನೆಯಿಂದ ಮುಟ್ಟಬೇಕು. ವರ್ಷಗಳು ಮುಖ್ಯವಲ್ಲ, ಪ್ರಭುವಿಗೆ 1000 ವರ್ಷಗಳು ಒಂದು ನಿಮಿಷ, 1000 ವರ್ಷಗಳು. ಆ ಸ್ತ್ರೀ ಗುಣ ಹೊಂದಿದಳು. ಯಾಯಿರನ ವಿಶ್ವಾಸ ಇಮ್ಮಡಿಯಾಯಿತು. ಯಾಯಿರನ ಮನೆಗೆ ಯೇಸು ಸ್ವಾಮಿ ಹೋಗಿ ಆ ಮಗಳನ್ನು ಗುಣಪಡಿಸಿದರು. ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮನ್ನು ಸೃಷ್ಟಿಸಿದ ದೇವರು, ನಮ್ಮನ್ನು ಗುಣಪಡಿಸುವ ದೇವರು, ನಮ್ಮನ್ನು ಪ್ರೀತಿಸುವ ದೇವರು. ಅದಕ್ಕೋಸ್ಕರ ಅವರು ವಾಗ್ದಾನ ಮಾಡಿ ಹೇಳ್ತಾ ಇದ್ದಾರೆ, ಹೆದರದಿರು ಮಗನೇ, ಮಗಳೇ, ನಾನಿನ್ನ ಕಾಯುವೆನು, ಅಂಜದಿರು ಓ ಮುದ್ದು ಕಂದ,
ನಾ ನಿನ್ನ ಜೊತೆ ಇರುವೆ, ಏಕೆಂದರೆ ನಾ ನಿನ್ನ ಸೃಷ್ಟಿಸಿದ ದೈವ, ನಾ ನಿನ್ನ ಕರುಣಿಸುವ ದೈವ, ನಾ ನಿನ್ನ ಹಾದಿಯಲ್ಲಿ ಕರ ಹಿಡಿದು ನಡೆಸುವ, ಎಂದೆಂದು ಜೀವಿಸುವ ದೇವಾ. ಪ್ರೈಸ್ ದ ಲಾರ್ಡ್. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚೋಣ, ಎರಡೂ ಕರಗಳನ್ನು ಎದೆ ಮೇಲಿಟ್ಟು ಯೇಸುವಿನಲ್ಲಿ ಪ್ರಾರ್ಥಿಸೋಣ. ಈ ನಿಮಿಷ ನಮಗೆ ಸ್ವಸ್ಥತೆ ನೀಡುವ ಸಮಯ. ಪ್ರೇಷಿತರು ಶುಭ ಸಂದೇಶವನ್ನು ಬೋಧಿಸಿದಾಗ ದೇವರ ಶಕ್ತಿ, ಪವಿತ್ರಾತ್ಮರ ಶಕ್ತಿ ಇಳಿದು ಬಂತು, ರೋಗಿಗಳು ಸ್ವಸ್ಥತೆಯನ್ನು ಹೊಂದಿದರು. ಈ ನಿಮಿಷದಲ್ಲಿ ನಾವು ನಮ್ಮ ಮನೆಯಲ್ಲಿದ್ದೀವಿ, ಈ ಸ್ವರುಳಿಯನ್ನು ಕೇಳುತ್ತಾ ಇರುವಾಗ ಯೇಸು ಸ್ವಾಮಿಯ ಶಕ್ತಿ, ಪವಿತ್ರಾತ್ಮರ ಶಕ್ತಿ ನಮ್ಮಲ್ಲಿ ಕೆಲಸ ಮಾಡ್ತಾ ಇದೆ. ನಾವೆಲ್ಲರ ಜೊತೆಯಾಗಿ ಪ್ರಾರ್ಥಿಸೋಣ. ಹಾಲೆಲೂಯಾ, 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 ಹಾಲೆಲೂಯಾ. ನಮ್ಮ ಎರಡೂ ಕರಗಳನ್ನು ಮೇಲೆತ್ತಿ ನಾವು ಸ್ತುತಿ ಮಾಡೋಣ. ನೀವು ಸ್ತುತಿ ಮಾಡ್ತಾ ಇರಿ. ನಾನು ನಿಮ್ಮ ಬಿಡುಗಡೆಗಾಗಿ, ಸ್ವಸ್ಥತೆಗಾಗಿ ಪ್ರಾರ್ಥಿಸುತ್ತೇನೆ. ನಿಮ್ಮ ಮೇಲಿರುವ ಎಲ್ಲ ರೋಗಗಳನ್ನು ಈಗ ಬಂಧಿಸಿ ಪ್ರಭು ಯೇಸುವೆ, ನೀವು ಹೇಳಿದ್ದೀರಿ, ನೀನು ಏನು ಬಂಧಿಸುತ್ತೀಯೋ ಅದು ಬಂಧಿಸಲಾಗುವುದು, ಏನು ಬಿಡುಗಡೆ ಮಾಡುತ್ತೀಯೋ ಅದು ಬಿಡುಗಡೆ ಮಾಡಲಾಗುವುದು. ಹೌದು ಸ್ವಾಮಿ, ಈಗ ನಿನ್ನ ನಾಮದಲ್ಲಿ ಮಕ್ಕಳಿಗಾಗಿ, ಸರ್ವ ರೋಗಿಗಳಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ಪ್ರಭು ಯೇಸುವೆ, ನೀವು ನಿಮ್ಮನ್ನು ಕಳುಹಿಸುತ್ತಾ ಹೇಳಿದಿರಿ, ಸ್ವರ್ಗ ಸಾಮ್ರಾಜ್ಯ ಸಮೀಪಿಸಿದೆ ಎಂದು ಬೋಧನೆ ಮಾಡಿರಿ ಎಂದು ಹೇಳಿದಿರಿ. ರೋಗಿಗಳನ್ನು ಗುಣಪಡಿಸಿರಿ, ಸತ್ತವರನ್ನು ಮತ್ತೆ ಬದುಕಿಸಿರಿ, ಕುಷ್ಠ ರೋಗಿಗಳನ್ನು ಸ್ವಸ್ಥ ಮಾಡಿರಿ, ದೆವ್ವಗಳನ್ನು ಬಿಡಿಸಿರಿ, ಉಚಿತವಾಗಿ ಪಡೆಯುವಿರಿ, ಉಚಿತವಾಗಿ ಕೊಡಿರಿ. ಮತ್ತಾಯ 10:7-8 ವಾಗ್ದಾನ ಮಾಡಿದ್ದೀರಿ ಸ್ವಾಮಿ. ಲೂಕ 9:1-2 ಸ್ವಾಮಿ, ನೀವು ಪ್ರೇಷಿತರಿಗೆ ಎಲ್ಲಾ ದೆವ್ವಗಳನ್ನು ಬಿಡಿಸಲು, ರೋಗಗಳನ್ನು ಗುಣಪಡಿಸಲು, ರೋಗ ನಿವಾರಣೆ ಮಾಡಲು ಅವರಿಗೆ ಶಕ್ತಿ ಮತ್ತು ಅಧಿಕಾರವನ್ನು ಕೊಟ್ಟಿರಿ. ದೇವರ ಸಾಮ್ರಾಜ್ಯದ ಕುರಿತು ಬೋಧಿಸುವುದಕ್ಕೂ, ರೋಗಿಗಳನ್ನು ಗುಣಪಡಿಸುವುದಕ್ಕೂ ಕಳುಹಿಸಿದಿರಿ. ಕಳುಹಿಸಲಾಗಿದ್ದ ಶಿಷ್ಯರು ಹಿಂತಿರುಗಿ ಬಂದು ಸ್ವಾಮಿ, ನಿಮ್ಮ ಹೆಸರಿನಲ್ಲಿ ಆಜ್ಞೆ ಮಾಡಿದಾಗ ದೆವ್ವಗಳು ಕೂಡ ನಮಗೆ ಅಧೀನವಾಗುತ್ತವೆ ಎಂದು ನಿಮಗೆ ತಿಳಿಸಿದರು. ಅದಕ್ಕೆ ನೀವು ಸೈತಾನನು ಆಕಾಶದಿಂದ ಸಿಡಿಲಿನಂತೆ ಬೀಳುವುದನ್ನು ಕಂಡೆನು. ಇದೋ ಸರ್ಪಗಳನ್ನು ಹಾಗೂ ಚೇಳುಗಳನ್ನು ತುಳಿಯುವುದಕ್ಕೂ, ಶತ್ರುವಿನ ಸಮಸ್ತ ಶಕ್ತಿಯನ್ನು ಜಯಿಸುವುದಕ್ಕೂ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ, ಯಾವುದು ನಿಮಗೆ ಹಾನಿ ಮಾಡದು ಎಂದು ವಾಗ್ದಾನಿಸಿದಿರಿ ಸ್ವಾಮಿ. ಲೂಕ 10:17-19 ಈ ವಾಗ್ದಾನ ಇಳಿದು ಬರಲಿ. ಮಾರ್ಕ 16:15-18 ನೀವು ವಿಶ್ವದ ಎಲ್ಲೆಡೆಗೂ ಹೋಗಿ ಜಗತ್ತಿಗೆಲ್ಲ ಶುಭ ಸಂದೇಶವನ್ನು ಪ್ರಬೋಧಿಸಿರಿ. ವಿಶ್ವಾಸವಿಟ್ಟು ದೀಕ್ಷಾ ಸ್ನಾನ ಪಡೆಯುವವನು ಜೀವೋದ್ಧಾರವನ್ನು ಹೊಂದುವನು. ವಿಶ್ವಾಸಿಸುವುದರಿಂದ ಈ ಅದ್ಭುತ ಕಾರ್ಯಗಳು ಆಗುವು. ಅವರು ನನ್ನ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸುವವರು, ಹೊಸ ಭಾಷೆಗಳಲ್ಲಿ ಮಾತನಾಡುವವರು, ಕೈಗಳಿಂದ ಸರ್ಪಗಳನ್ನು ಎತ್ತಿದರು, ವಿಷ ಪದಾರ್ಥಗಳೇನಾದರೂ ಕುಡಿದರು, ಯಾವ ಹಾನಿಯೂ ಅವರಿಗೆ ಸಂಭವಿಸದು. ಅವರು ರೋಗಿಗಳ ಮೇಲೆ ಕೈ ಇಟ್ಟರೆ ರೋಗಿಗಳು ಗುಣ ಹೊಂದುವರು ಎಂಬ ಬಿಡುಗಡೆಯ ಅಧಿಕಾರ ನೀಡಿದ್ದೀರಿ ಸ್ವಾಮಿ. ಸ್ವಾಮಿ, ಈ ದಿವ್ಯ ಬಲಿಯಲ್ಲಿ ನಿಮ್ಮ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸಿದ್ದೇನೆ. ನೀವು ನನಗೆ ಕೊಟ್ಟ ಅಧಿಕಾರದಲ್ಲಿ ಮಕ್ಕಳಿಗೆ ಈ ನಿಮಿಷದಲ್ಲಿ ನಾನು ಪ್ರಾರ್ಥಿಸುತ್ತಾ ಇದ್ದೇನೆ. ಯೇಸುವೆ, ನಿಮ್ಮ ನಾಮಕ್ಕೆ, ನಿಮ್ಮ ವಾಕ್ಯಕ್ಕೆ, ನಿಮ್ಮ ರಕ್ತಕ್ಕೆ ಈ ಮಕ್ಕಳನ್ನು ಸಮರ್ಪಿಸ್ತಾ ಇದ್ದೇನೆ ಸ್ವಾಮಿ. ಇವರಲ್ಲಿರುವ ಎಲ್ಲ ರೋಗಗಳನ್ನು ಈ ನಿಮಿಷ ಬಂಧಿಸುತ್ತಾ ಇದ್ದೇನೆ. ಈ ನಿಮಿಷ ನಿಮ್ಮ ವಾಕ್ಯದಲ್ಲಿ, ನಿಮ್ಮಲ್ಲಿ ನಾನು ನಂಬಿಕೆ ಇಟ್ಟು ಪ್ರಾರ್ಥಿಸ್ತಾ ಇದ್ದೇನೆ. ಎಲ್ಲ ಪಾರ್ಶ್ವವಾಯು ರೋಗಿಗಳ ಬಿಡುಗಡೆಗಾಗಿ, ಎಲ್ಲ ಮಾರಣಾಂತಿಕ ರೋಗಗಳಲ್ಲಿರುವವರು, ರಕ್ತದ ಕ್ಯಾನ್ಸರ್, ಬ್ರೈನ್ ಟ್ಯೂಮರ್, ಏಡ್ಸ್ ರೋಗ ಮುಂತಾದ ರೋಗಗಳಿಗೆ ಬಲಿಯಾದವರು, ಎಲ್ಲಾ ರೀತಿಯ ಕ್ಯಾನ್ಸರ್ಗಳ ರೋಗಗಳನ್ನು ಬಂಧಿಸುತ್ತೇನೆ. ಎಲ್ಲಾ ರೀತಿಯ ನೋವು, ಎದೆ ನೋವು, ಕೈ ನೋವು, ಬೆನ್ನು ನೋವು, ಸೊಂಟ ನೋವು, ಎಲ್ಲ ನೋವುಗಳನ್ನು ಸಮರ್ಪಿಸುತ್ತೇನೆ. ಅಥ್ರೈಟಿಸ್ ರೋಗಿಗಳನ್ನು ಸಮರ್ಪಿಸುತ್ತೇನೆ. ಗರ್ಭಾಶಯ ರೋಗಗಳು, ಸ್ರಾವದ ಎಲ್ಲ ರೋಗಗಳು ಸಮರ್ಪಿಸುತ್ತೇನೆ. ಹೃದ್ರೋಗಗಳು, ಕೋಮಾದಲ್ಲಿರುವವರು, ಶ್ವಾಸಕೋಶ, ಲಿವರ್ ರೋಗಗಳು, ಕಿಡ್ನಿ ಸ್ಟೋನ್ ಕಾಯಿಲೆಗಳು, ಚರ್ಮವಾದಿ ತುರಿಕೆ ಕಾಯಿಲೆಗಳು, ಅಸ್ತಮ, ಸೈನಸ್ ಸಮಸ್ಯೆಗಳು, ಬಿಪಿ, ಶುಗರ್ ಸಮಸ್ಯೆಗಳು, ಅಂಧತೆ, ಕಿವುಡುತನ, ಮೂಗುತನ ಇದ್ದರೆ ಇದನ್ನು, ಅಂಗವಿಕಲತೆಯನ್ನು, ಬುದ್ಧಿಮಾಂದ್ಯತೆಯನ್ನು, ತೊದಲು ನುಡಿಯುವವರೆಗೆ ಸರಿಯಾಗಿ ನುಡಿಯುವ ಮಾತು ಶಕ್ತಿ, ಮಾನಸಿಕ ರೋಗಿಗಳನ್ನು, ಜಿಗುಪ್ಸೆ, ನಿರಾಶೆ, ಏಕಾಂತತೆ, ಅಹಂಕಾರ, ಹಠಮಾರಿತ ಜೀವಿಸುತ್ತಿರುವವರನ್ನು, ವೃದ್ಧಾಪ್ಯದಲ್ಲಿದ್ದವರನ್ನು, ಹಾಸಿಗೆ ಮೇಲೆ ಇದ್ದವರನ್ನು, ಕೋರ್ಟ್ ಕೇಸಿನಿಂದ ಬಿಡುಗಡೆಗಾಗಿ, ಸಾಲದಿಂದ ಬಿಡುಗಡೆಗಾಗಿ, ಮಕ್ಕಳಿಲ್ಲದ ದಂಪತಿಗಳಿಗೆ ಮಕ್ಕಳಾಗುವ ಭಾಗ್ಯಕ್ಕಾಗಿ, ಮುರಿದ ಕುಟುಂಬಗಳು ಒಂದಾಗಲು, ಪಾಪಿಗಳ ಮನ ಪರಿವರ್ತನೆಗಾಗಿ, ಕ್ಷಮಿಸಲು ಶಕ್ತಿ, ಸಹಿಸಲು ಶಕ್ತಿಗಾಗಿ, ವಿಶ್ವಾಸ ಕಳೆದುಕೊಂಡ ಕುಟುಂಬಗಳಲ್ಲಿ ವಿಶ್ವಾಸದಲ್ಲಿ ಬಲಪಡಿಸಲು, ಗರ್ಭಿಣಿ ಸ್ತ್ರೀಯರನ್ನು, ಮಕ್ಕಳನ್ನು, ಆಸ್ಪತ್ರೆಯಲ್ಲಿರುವವರನ್ನು, ಸೆರೆಮನೆಯಲ್ಲಿರುವವರನ್ನು, ನಮಗೆ ಯಾರು ಇಲ್ಲ ಅಂತೇಳಿ ನೋವಿನಿಂದ ಜೀವಿಸುತ್ತಿರುವವರನ್ನು, ಆಕ್ಸಿಡೆಂಟ್ ನಲ್ಲಿ ಆಕಸ್ಮಿಕವಾಗಿ ರೋಗಕ್ಕೆ ಬಲಿಯಾದವರನ್ನು, ಎಲ್ಲಾ ರೀತಿಯ ಭಯ ಭೀತಿಗಳನ್ನು, ಆಂತರಿಕ ರೋಗಗಳನ್ನು ಈ ನಿಮಿಷದಲ್ಲಿ ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇನೆ. ಯೇಸುವೆ, ನಿಮ್ಮ ನಾಮದಲ್ಲಿ ಎಲ್ಲ ಅಂಧಕಾರ ಶಕ್ತಿಗಳು, ನಾನು ಘೋಷಿಸಿದ, ನಿಮ್ಮಲ್ಲಿ ಘೋಷಿಸಿದ ಎಲ್ಲ ರೋಗಗಳು ಯೇಸು ನಾಮ, ವಾಕ್ಯ, ರಕ್ತ ಶಕ್ತಿಯಲ್ಲಿ ಸುಟ್ಟು ಹೋಗ್ತಾ ಇದ್ದೀನಿ. ಯೇಸು ನಾಮದಲ್ಲಿ 38 ವರ್ಷ ಕುರಿ ಬಾಗಿಲಿನ ಬಳಿ ಇದ್ದವರಿಗೆ ಮುಟ್ಟಿದ ಯೇಸುವೆ, ಹೆದರಬೇಡಿ, ನಾನಿದ್ದೇನೆ ನಿಮ್ಮೊಂದಿಗೆ, ಭಯಭ್ರಾಂತನಾಗಿ ಬೇಡಿ, ನಾನೇ ದೇವರು, ನಿಮಗೆ ಶಕ್ತಿ ನೀಡುವೆ, ಆಧಾರ ನೀಡುವೆ, ನನ್ನ ವಿಜಯ ಹಸ್ತದ ಆಧಾರ ಇದೆ.
ನಿಮಗೆ ಅಂತೇಳಿ ಯೆಶಾಯ ಪ್ರವಾದಿ 41:10 ವಾಗ್ದಾನ ಬಿಡುಗಡೆ ಮಾಡ್ತಾ ಇದ್ದೀನಿ. ಯೆಶಾಯ 54:17 ಸಫಲವಾಗುವುದು ನಿಮ್ಮ ಮೇಲೆ ಪ್ರಯೋಗಿಸಿದ ರೋಗದ ಆಯುಧ, ನಿಮ್ಮ ಪ್ರತಿವಾದಿ ನನ್ನೆದುರು ಸೋಲನ್ನು ಅನುಭವಿಸುವನು, ನನ್ನ ದಾಸನನ್ನು ದಾಸಿಯನ್ನು ಮಕ್ಕಳನ್ನು ರಕ್ಷಿಸಿ ನಾನು ನೀಡುವೆ ವಿಜಯ ಎಂಬ ವಾಕ್ಯದಲ್ಲಿ ಮಕ್ಕಳಿಗೆ ವಿಜಯ, ಬಿಡುಗಡೆ, ಸ್ವಸ್ಥತೆಯನ್ನು ಘೋಷಿಸ್ತಾ ಇದ್ದೀನಿ. ಎದ್ದು ನಡೆಯುವ ಶಕ್ತಿ ಇವರಿಗೆ ದಯಪಾಲಿಸಿರಿ. ಯೇಸು ನಾಮದಲ್ಲಿ ಇವರು ಎದ್ದು ನಡೆಯಲಿ. ಯೇಸು ನಾಮದಲ್ಲಿ ಇವರ ಜೀವನದಲ್ಲಿ ಆರೋಗ್ಯ ಭಾಗ್ಯ ಸಿಗಲಿ. ಇವರ ರಕ್ತ ಕಣಗಳ ಮೇಲೆ, ಇವರು ಮಲಗಿರುವ ಬೆಡ್ ಮೇಲೆ, ಇವರ ಮನೆಯ ಮೇಲೆ, ಸೇವಿಸುವ ಗಾಳಿ ಆಹಾರ ನೀರಿನ ಮೇಲೆ, ಇವರನ್ನು ಪರೀಕ್ಷಿಸುವ ವೈದ್ಯರ ಮೇಲೆ, ಇವರ ನುಂಗುತ್ತಿರುವ ಗುಳಿಗೆಗಳ ಮೇಲೆ ಚಿಮುಕಿಸಿರಿ ಯೇಸುವೆ. ಎಲುಬುಗಳ ಮೇಲೆ, ಎಲುಬಿನ ಶಕ್ತಿಯ ಮೇಲೆ ಬಲಪಡಿಸಿರಿ ದೇವ. ಸತ್ತ ಲಾಜರಿಗೆ ಜೀವ ಕೊಟ್ಟ ಯೇಸು ನಾಮದಲ್ಲಿ ನೀವು ಸತ್ತ ಲಾಜರ್ ಜೀವ ಕೊಟ್ಟಿರಿ. 38 ವರ್ಷ ಕುರಿ ಬಾಗಿಲ ಬಳಿಗೆ ಎದ್ದು ನಡೆಯುವಂತೆ ಮಾಡಿರಿ. 12 ವರ್ಷದಿಂದ ರಕ್ತಸ್ರಾವದಿಂದ ನರಳುತ್ತಿರುವ ಸ್ತ್ರೀಗೆ ನೀವು ಸೌಖ್ಯವನ್ನು ಕೊಟ್ಟಿರಿ. ಲೂಕನ ಶುಭ ಸಂದೇಶ 13ನೇ ಅಧ್ಯಾಯದಲ್ಲಿ 18 ವರ್ಷಗಳಿಂದ ಗೂನಿಯಾಗಿದ್ದ ಮಹಿಳೆಗೆ ಎದ್ದು ನಡೆಯುವ ಶಕ್ತಿ ನೀಡಿರಿ. ಏಕೆಂದರೆ ಬಿಡುಗಡೆ ನಿಮಗೆ ಸೇರಿದ್ದಾಗಿದೆ, ಸ್ವಸ್ಥತೆ ನಿಮಗೆ ಸೇರಿದ್ದಾಗಿದೆ. ಯೇಸು ನಾಮದಲ್ಲಿ, ಯೇಸು ವಾಕ್ಯ ರಕ್ತ ಶಕ್ತಿಯಲ್ಲಿ ಎಲ್ಲ ಅಂಧಕಾರ ಶಕ್ತಿಗಳು, ಎಲ್ಲ ಸಾತಾನ ಶಕ್ತಿಗಳು, ಯೇಸು ಅಂಧಕಾರ ಶಕ್ತಿಗಳು, ಎಲ್ಲ ಅಂಧಕಾರ ಶಕ್ತಿಗಳು, ಎಲ್ಲ ರೋಗದ ಶಕ್ತಿಗಳು, ಎಲ್ಲ ನೋವಿನ ಶಕ್ತಿಗಳು, ಜಿಗುಪ್ಸೆಯ ಶಕ್ತಿಗಳು, ಬಿಕ್ಕಟ್ಟಿನ ಶಕ್ತಿಗಳು ಯೇಸು ನಾಮ ವಾಕ್ಯ ರಕ್ತ ಶಕ್ತಿಯಲ್ಲಿ ಮುರಿದಾಗ್ತಾ ಇದ್ದೀನಿ. ಯೇಸು ನಾಮದಲ್ಲಿ ಬಿಡುಗಡೆ ಘೋಷಿಸ್ತಾ ಇದ್ದೀನಿ. ಯೇಸು ನಾಮದಲ್ಲಿ ಪ್ರತಿಯೊಂದು ಮಕ್ಕಳಿಗೆ ಜಯ, ಸ್ವಸ್ಥತೆ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ. ಜೀವವುಳ್ಳ ತಂದೆ, ತನು ಮನವ ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಹರಸು ದೇವಾ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಒಪ್ಪಿಗೆಯಾಗುವಂತೆ ಪ್ರಾರ್ಥಿಸಿರಿ. ಕರ್ತರು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಧರ್ಮಸಭೆಯ ಪ್ರಯೋಜನಕ್ಕಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ದೇವರೇ, ನಮ್ಮ ಜೀವನದ ಪ್ರತಿಯೊಂದು ಕ್ಷಣವೂ ನಿಮ್ಮ ಕೈಯಲ್ಲಿದೆ. ರೋಗ ಪೀಡಿತರಿಗಾಗಿ ನಾವು ಅರ್ಪಿಸುವ ಪ್ರಾರ್ಥನೆಗಳನ್ನು, ಕಾಣಿಕೆಗಳನ್ನು ಸ್ವೀಕರಿಸಿರಿ. ಇವರ ಪ್ರಾಣಾಪಾಯವು ನಮಗೆ ಭಯವನ್ನು ತರುತ್ತಿದೆ. ಇವರಿಗೆ ಆರೋಗ್ಯವನ್ನು ಕೊಟ್ಟು ನಮ್ಮನ್ನು ಹರ್ಷಗೊಳಿಸಿರಿ. ನಮ್ಮ ಕರ್ತ ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಕರ್ತರು ನಿಮ್ಮೊಡನೆ ಇರಲಿ. ನಿಮ್ಮೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಕರ್ತರ ಕಡೆಗೆ ಎತ್ತಿದ್ದೇವೆ. ನಮ್ಮ ಕರ್ತರಾದ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಕರ್ತರೇ, ಪವಿತ್ರ ಪಿತನೇ, ಸರ್ವಶಕ್ತರಾದ ನಿತ್ಯ ದೇವರೇ, ನಾವು ಎಲ್ಲ ಕಾಲಗಳಲ್ಲಿಯೂ ಎಲ್ಲ ಸ್ಥಳಗಳಲ್ಲಿಯೂ ನಿಮ್ಮ ಪ್ರಿಯ ಕುಮಾರ ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ಯುಕ್ತವೂ ಹಿತಕರವೂ ಆಗಿದೆ. ನಿಮ್ಮ ವಾಕ್ಯವಾದ ಅವರ ಮುಖಾಂತರವೇ ನೀವು ಸಕಲವನ್ನು ಸೃಷ್ಟಿಸಿದಿರಿ. ನಮ್ಮ ರಕ್ಷಕರನ್ನಾಗಿಯೂ ವಿಮೋಚಕರನ್ನಾಗಿಯೂ ಅವರನ್ನೇ ಕಳುಹಿಸಿದಿರಿ. ಇವರು ಪವಿತ್ರಾತ್ಮರ ಶಕ್ತಿಯಿಂದ ಮನುಷ್ಯರಾಗಿ ಕನ್ಯಾ ಮರಿಯಮ್ಮನವರಲ್ಲಿ ಜನಿಸಿದರು. ನಿಮ್ಮ ಚಿತ್ತವನ್ನು ನೆರವೇರಿಸುತ್ತಾ ನಿಮಗಾಗಿ ಪವಿತ್ರ ಪ್ರಜೆಯೊಂದನ್ನು ಗಳಿಸಲು ಶಿಲುಬೆಯ ಮೇಲೆ ತಮ್ಮ ಕರಗಳನ್ನು ಚಾಚಿದರು. ಹೀಗೆ ಮರಣವನ್ನು ವಿನಾಶ ಮಾಡಿ ಪುನರುತ್ಥಾನವನ್ನು ವ್ಯಕ್ತಪಡಿಸಿದರು. ಆದುದರಿಂದ ಸಕಲ ದೂತರೊಂದಿಗೂ ಸಂತರೊಂದಿಗೂ ನಿಮ್ಮ ಮಹಿಮಾ ಗೀತೆಯನ್ನು ಘೋಷಿಸುತ್ತಾ ಏಕಕಂಠದಿಂದ ನಾವು ಹಾಡುವುದೇನೆಂದರೆ, ಪರಮ ಪೂಜ್ಯ ದೇವನೇ, ಪರಮ ಪಾವನಾತ್ಮನೇ, ಸೈನ್ಯ ಗಣಗಳೊಡೆಯನೇ, ಪರಮ ಪೂಜ್ಯನೇ, ಪರಮ ಪೂಜ್ಯನೇ, ಪರಮ ಪೂಜ್ಯನೇ. ಸ್ವರ್ಗ ಭುವಿಯ ತುಂಬಿದೆ ನಿನ್ನ ಮಹಿಮೆ ಶೋಭೆಯು,
ಸ್ವರ್ಗ ಭುವಿಯೊಳ್ ತುಂಬಿದೆ ನಿಮ್ಮ ಮಹಿಮೆ ಶೋಭೆಯು, ದೇವಲೋಕದಲ್ಲಿ ಸತತ ಜೈಕಾರ ಮೊಳಗಲಿ, ದೇವಲೋಕದಲ್ಲಿ ಸತತ ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ. ಈಶನಾಮದಲ್ಲಿ ಬರುವ ಕ್ರಿಸ್ತರಾಶೀರ್ವದಿತರು, ದೇವಲೋಕದಲ್ಲಿ ಸತತ ಜೈಕಾರ ಮೊಳಗಲಿ, ದೇವಲೋಕದಲ್ಲಿ ಸತತ ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ. ತಂದೆಯೇ, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಬಲಿಕಾಣಿಕೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರ ಪ್ರಭೆಯನ್ನು ಬೀರಿ ಇವುಗಳನ್ನು ಪಾವನಗೊಳಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ಇವು ನಮ್ಮ ಕರ್ತ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಇವರು ಪರಾಧೀನರಾಗಿ ಸ್ವಂತ ಇಚ್ಛೆಯಿಂದ ಪ್ರಾಣತ್ಯಾಗ ಮಾಡುವ ಸಮಯದಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಅದನ್ನು ಆಶೀರ್ವದಿಸಿ ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ಇದನ್ನು ತೆಗೆದುಕೊಂಡು ನೀವೆಲ್ಲರೂ ಭುಜಿಸಿರಿ. ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಕೊನೆಯಲ್ಲಿ ಪವಿತ್ರ ಪಾನಪಾತ್ರೆಯನ್ನು ತೆಗೆದುಕೊಂಡು ಅವರು ಪುನಃ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಅದನ್ನು ಆಶೀರ್ವದಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ಇದನ್ನು ತೆಗೆದುಕೊಂಡು ನೀವೆಲ್ಲರೂ ಪಾನ ಮಾಡಿರಿ. ಈ ಪಾತ್ರೆಯಲ್ಲಿರುವುದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತ. ಇದು ನಿಮ್ಮ ಹಾಗೂ ಎಲ್ಲ ಮಾನವರ ಪಾಪ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ಇದು ವಿಶ್ವಾಸದ ಪರಮ ರಹಸ್ಯ, ಯೇಸುವಿನ ಮರಣವ ಜಗಕ್ಕೆ ಸಾರುತ್ತೇವೆ, ಅವರ ಪುನರುತ್ಥಾನವ ಕೊಂಡಾಡುತ್ತೇವೆ, ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ, ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ. ಆದುದರಿಂದ ತಂದೆಯೇ, ನಿಮ್ಮ ಕುಮಾರ ಯೇಸು ಕ್ರಿಸ್ತರ ಮರಣವನ್ನು ಪುನರುತ್ಥಾನವನ್ನು ಈಗ ಸ್ಮರಿಸಿಕೊಳ್ಳುತ್ತಾ ಜೀವದಾಯಕ ಈ ರೊಟ್ಟಿಯನ್ನು, ರಕ್ಷಣೆ ನೀವು ಈ ಪಾನವನ್ನು ನಿಮಗೆ ಅರ್ಪಿಸುತ್ತೇವೆ. ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಎಣಿಸುವುದಕ್ಕಾಗಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲುಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಐಕ್ಯಗೊಳಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ತಂದೆಯೇ, ವಿಶ್ವವ್ಯಾಪ್ತಿಯಾಗಿರುವ ನಿಮ್ಮ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ಜಗದ್ಗುರು ದ್ವಿತೀಯ ಜಾನ್ ಪೌಲ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಜೆರಾಲ್ಡ್ ಐಸಕ್ ಲೋಬೋ ಅವರೊಂದಿಗೂ ಸಕಲ ಧರ್ಮಾಧ್ಯಕ್ಷರುಗಳೊಂದಿಗೂ ಸಕಲ ಗುರುಗಳೊಂದಿಗೂ ದೇವ ಜನರೊಂದಿಗೂ ನಿಮ್ಮ ಧರ್ಮಸಭೆಯು ಪ್ರೀತಿಯಲ್ಲಿ ಪವಿತ್ರಾತ್ಮರ ಚೈತನ್ಯ ಪ್ರೇರಣೆಯಲ್ಲಿ ಬೆಳೆಯುವಂತೆ ಮಾಡಿರಿ. ತಂದೆಯೇ, ಪುನರುತ್ಥಾನವಾಗುವೆವು ಎಂಬ ನಿರೀಕ್ಷೆಯೊಂದಿಗೆ ವಿಶ್ರಮಿಸುತ್ತಿರುವ ಮೃತರಾದ ನಮ್ಮ ಸಹೋದರ ಸಹೋದರಿಯರೆಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಪ್ರಕಾಶಮಯ ಸಮ್ಮುಖಕ್ಕೆ ಕರೆದುಕೊಳ್ಳಿರಿ. ತಂದೆಯೇ, ಈ ಧ್ವನಿ ಸುರುಳಿಯನ್ನು ಆಲಿಸುತ್ತಿರುವ ಪ್ರತಿಯೊಂದು ಕುಟುಂಬಗಳ ಮೇಲೆ ತಾವು ದಯೆ ತೋರಬೇಕೆಂದು
ನಮ್ಮ ಮೇಲೆಯೂ ತಾವು ದಯೆ ತೋರಬೇಕೆಂದು ಬೇಡಿಕೊಳ್ಳುತ್ತೇವೆ. ದೇವರ ಪೂಜ್ಯ ತಾಯಿ ಕನ್ಯಾ ಮರಿಯಮ್ಮನವರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ನಿಮಗೆ ಮೆಚ್ಚುವಂತೆ ಬಾಳಿದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ನಿಮ್ಮನ್ನು ವಂದಿಸಿ ಆರಾಧಿಸಿ ಮಹಿಮೆ ಪಡಿಸುವಂತೆ ಕರುಣಿಸಿರಿ. ನಿಮ್ಮ ಕುಮಾರ ಯೇಸು ಕ್ರಿಸ್ತರ ಮುಖಾಂತರ ಭಿನ್ನಯಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಪ್ರಭು ಯೇಸು ನಮಗೆ ಕಲಿಸಿಕೊಟ್ಟ ಶ್ರೇಷ್ಠ ಪ್ರಾರ್ಥನೆ ಪರಲೋಕದ ಪ್ರಾರ್ಥನೆ. ಈ ಪ್ರಾರ್ಥನೆಯನ್ನು ನಾವು ಈಗ ಹಾಡುವಾಗ ನಮ್ಮೆಲ್ಲ ಪ್ರಾರ್ಥನೆಗಳನ್ನು ಅವರಿಗೆ ಸಮರ್ಪಿಸಿ ಅವರನ್ನು ಸ್ತುತಿಸಿ ಪ್ರಾರ್ಥಿಸೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಕರ್ತರೇ, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ. ನಿಮ್ಮ ಕರುಣೆಯ ನೆರವನ್ನು ಪಡೆದು ಪಾಪದಿಂದ ಸದಾ ಬಿಡುಗಡೆಯಾಗಿ ಎಲ್ಲ ಉಪದ್ರವಗಳಿಂದ ನಾವು ಸುರಕ್ಷಿತವಾಗಿ ಇರುವಂತೆ ನಮ್ಮ ಜೀವಮಾನ ಕಾಲದಲ್ಲಿ ಶಾಂತಿಯನ್ನು ದಯಿಂದ ಕರುಣಿಸಿರಿ. ನಾವು ಮೋಕ್ಷಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ರಾಜ್ಯ ಭಾರವು ಅಧಿಕಾರ ಮಹಿಮೆಯು ಯುಗ ಯುಗಕ್ಕೂ ನಿಮ್ಮದೇ. ನಾವು ಶಾಂತಿಗಾಗಿ ಪ್ರಾರ್ಥಿಸೋಣ. ಮುರಿದ ಮನದಲ್ಲಿ, ಮುರಿದ ಮನೆಯಲ್ಲಿ, ಕುಟುಂಬಗಳಲ್ಲಿ, ಇಡೀ ವಿಶ್ವದಲ್ಲಿ ಈ ನಿಮಿಷ ಪ್ರಭು ಯೇಸುವಿನ ಶಾಂತಿ ಇಳಿದು ಬರುವಂತೆ ಪ್ರಾರ್ಥಿಸೋಣ. ಕರ್ತ ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ಭಕ್ತಿ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯಮತ್ಯವನ್ನು ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ಕರ್ತರೆ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕರ್ತರ ಶಾಂತಿ ಸದಾ ನಿಮ್ಮಲ್ಲಿರಲಿ. ನಿಮ್ಮೊಡನೆಯೂ ಇರಲಿ. ಪ್ರೀತಿಯ, ಐಕ್ಯತೆಯ, ಸಂಧಾನದ ಗುರುತಾಗಿರುವ ಶಾಂತಿಯನ್ನು ಸಹೋದರ ಸಹೋದರಿಯರೇ ಪರಸ್ಪರ ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ದಯೆಯ ತೋರಿರಿ. ಲೋಕದ ಪಾಪಗಳನ್ನು ಪರಿಹರಿಸುವ
ನಮಗೆ ದಯೆಯ ತೋರಿರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ನಮಗೆ ಶಾಂತಿ ನೀಡಿರಿ. ಇಗೋ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ. ಇದರ ಪಾಸ್ಕ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಕರ್ತರೇ, ತಮ್ಮನ್ನು ಸ್ವೀಕರಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನಾನು ಸ್ವಸ್ಥನಾಗುವೆನು. ಪ್ರಾರ್ಥಿಸೋಣ. ಯಾವ ದೇವರನ್ನ ಆರಾಧನೆ ಮಾಡಕ್ಕೆ ನಾವು ಈ ಬಲಿಪೂಜೆಯಲ್ಲಿ ಬಂದುವೋ ಅದೇ ದೇವರು ಇವತ್ತು ರೊಟ್ಟಿಯ ರೂಪದಲ್ಲಿ ನಮ್ಮಲ್ಲಿ ಬಂದಿದ್ದಾರೆ. ಯೋಹಾನ್ ಸುವಾರ್ತೆ 6:51, ಪರಲೋಕದಿಂದ ಇಳಿದು ಬಂದ ಜೀವ ಕೊಡುವ ರೊಟ್ಟಿಯು ನಾನೇ ಎಂದ ದೇವನು ರೊಟ್ಟಿಯ ರೂಪಧಾರಿಯಾಗಿ ನಮ್ಮ ಶರೀರದೊಳಗೆ ಬಂದಿದ್ದಾರೆ. 1 ಕೊರಿಂಥಿಯರ್ 3:16, ನಿಮ್ಮ ಶರೀರವು ದೇವರ ಆಲಯ ಎಂದು ನುಡಿದ ದೇವರ ವಾಕ್ಯದಂತೆ ಪಾಪಿಯಾದ, ಅಯೋಗ್ಯರಾದ, ರೋಗಿಗಳಾದ, ದುಃಖಿತರಾದ ನಮ್ಮನ್ನ ಒಂದು ಆಲಯವನ್ನಾಗಿ ಮಾರ್ಪಡಿಸಲು ಯೇಸು ನಮ್ಮಲ್ಲಿ ಬಂದಿದ್ದಾರೆ. ನಾವು ಪ್ರಾರ್ಥಿಸೋಣ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ರೋಗಿಯಾದ, ದುಃಖಿತನಾದ, ಪಾಪಿಯಾದ ನನ್ನನ್ನು ಪರಿಶುದ್ಧಪಡಿಸಲು, ಸೌಖ್ಯಪಡಿಸಲು, ಶಾಂತಿ ನೀಡಲು ನನ್ನೊಳಗೆ ರೊಟ್ಟಿಯ ರೂಪದಲ್ಲಿ ಬಂದ ಯೇಸುವೇ ನಿಮಗೆ ಸ್ತೋತ್ರ, ನಿಮಗೆ ವಂದನೆ. ನನ್ನ ರೋಗಗಳಿಗೆ ಔಷಧಿಯಾಗಿ ನನ್ನೊಳಗೆ ಬಂದವರೇ ನಿಮಗೆ ಸ್ತೋತ್ರ. ನನ್ನ ದುಃಖದಲ್ಲಿ ಸಮಾಧಾನವಾಗಿ ನನ್ನೊಳಗೆ ಬಂದವರೇ ನಿಮಗೆ ಸ್ತೋತ್ರ. ನನ್ನ ನಿರಾಶೆಯಲ್ಲಿ ಭರವಸೆಯಾಗಿ ನನ್ನಲ್ಲಿ ಬಂದವರೇ ನಿಮಗೆ ಸ್ತೋತ್ರ. ಪಾಪಿಯಾದ ನನ್ನನ್ನು ಒಂದು ಆಲಯವನ್ನಾಗಿ ಮಾರ್ಪಡಿಸಲು ಬಂದವರೇ ನಿಮಗೆ ಸ್ತೋತ್ರ. ನನ್ನ ರೋಗಗಳನ್ನೆಲ್ಲ ನಿಮ್ಮ ಗಾಯದಲ್ಲಿ ಹೊತ್ತುಕೊಂಡಿದ್ದಕ್ಕಾಗಿ ಯೇಸುವೇ ನಿಮ್ಮನ್ನು ಸ್ತುತಿಸುತ್ತೇವೆ, ಆರಾಧಿಸುತ್ತೇವೆ. ಹಾಲೆಲೂಯಾ, 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 ಹಾಲೆಲೂಯಾ. ದೇವಾದಿ ದೇವರೇ ನಮ್ಮೆಲ್ಲ ರೋಗಗಳನ್ನು ವಾಸಿ ಮಾಡಿದ್ದಕ್ಕಾಗಿ ಸ್ತೋತ್ರ. ಇದನ್ನು ಧ್ಯಾನಿಸುತ್ತೇವೆ. ಹೌದು ಸ್ವಾಮಿ, ಪ್ರತಿಯೊಬ್ಬರನ್ನು ಮುಟ್ಟಿದ್ದಕ್ಕಾಗಿ ನಿನ್ನ ಗಾಯದ ಕೈಗಳಲ್ಲಿ ಮುಟ್ಟುತ್ತಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ಪ್ರಾರ್ಥಿಸೋಣ. ದೇವರೇ, ನಮ್ಮ ಬಲಹೀನತೆಯಲ್ಲಿ ವಿಶೇಷ ಆಶ್ರಯವು ನೀವೇ. ವ್ಯಾಧಿಯಿಂದ ನರಳುತ್ತಿರುವ ಭಕ್ತಾದಿಗಳಿಗೆ ನಿಮ್ಮ ಶಕ್ತಿಯ ಸಹಾಯ ನೀಡಿರಿ. ಇವರು ನಿಮ್ಮ ಕರುಣೆಯ ನೆರವನ್ನು ಪಡೆದು ಆರೋಗ್ಯವನ್ನು ಹೊಂದಿ ಧರ್ಮಸಭೆಯಲ್ಲಿ ಸಂತೋಷದಿಂದ ಸೇವೆಯನ್ನು ಸಲ್ಲಿಸಲಿ. ನಮ್ಮ ಕರ್ತ ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಕರ್ತರು ನಿಮ್ಮೊಡನೆ ಇರಲಿ. ನಿಮ್ಮೊಡನೆಯೂ ಇರಲಿ. ತಲೆಬಾಗಿ ದಿವ್ಯ ಬಲಿ ಪೂಜೆಯ ಆಶೀರ್ವಚನವನ್ನು ಪಡೆಯೋಣ. ನಮ್ಮ ಕರ್ತರಾದ ಯೇಸು ಕ್ರಿಸ್ತರು ಈ ಲೋಕಕ್ಕೆ ಆಗಮಿಸಿದರು ಎಂದು ವಿಶ್ವಾಸಿಸುತ್ತೀರಿ. ಲೋಕಾಂತ್ಯದಲ್ಲಿ ಪುನಃ ಕ್ರಿಸ್ತರು ಆಗಮಿಸುವರು ಎಂದು ನಿರೀಕ್ಷಿಸುತ್ತೀರಿ. ಸರ್ವಶಕ್ತ ಕರುಣಾಳು ದೇವರು ನಿಮಗೆ ಬೆಳಕನ್ನು, ಆಶೀರ್ವಾದವನ್ನು ದಯಪಾಲಿಸಲಿ. ಆಮೆನ್. ಜೀವಮಾನ ಕಾಲದಲ್ಲಿ ನೀವು ವಿಶ್ವಾಸದಲ್ಲಿ ದೃಢವಾಗಿದ್ದು ನಿರೀಕ್ಷೆಯಲ್ಲಿ ಆನಂದಿಸುವವರಾಗಿಯೂ ಪ್ರೀತಿಯಲ್ಲಿ ಪ್ರವರ್ಧಿಸುವವರಾಗಿಯೂ ಇರುವಂತೆ ದೇವರು ನಿಮಗೆ ಅನುಗ್ರಹಿಸಲಿ. ಆಮೆನ್. ರಕ್ಷಕರಾದ ಕ್ರಿಸ್ತರು ಮನುಷ್ಯರಾದರೆಂದು ನಂಬಿ ಹರ್ಷಿಸುತ್ತಾ ಅವರು ಪುನಃ ಮಹಿಮೆಯೊಂದಿಗೆ ಬರುವವರೆಂದು ನಿರೀಕ್ಷಿಸುವ ನಿಮಗೆ ದೇವರು ಅಮರ ಜೀವವನ್ನು ದಯಪಾಲಿಸಲಿ. ಆಮೆನ್. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಆಮೆನ್. ಹೋಗಿ
ಬನ್ನಿ. ಕ್ರಿಸ್ತರ ಶಾಂತಿ ಮತ್ತು ಪ್ರೀತಿ ನಿಮ್ಮಲ್ಲಿರಲಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ತಾಯ ಉದರದಿ ನನ್ನ ರೂಪಿಸಿ ಪೊರೆದೆ ನೀನು ಪ್ರಭು, ಪೊರೆದೆ ನೀನು ಪ್ರಭು. ನಿನ್ನ ಪಥದಿ ನಡೆಯೆ ನಾನು, ನಿನ್ನ ಪಥದಿ ನಡೆಯೆ ನಾನು. ಕರೆದೆ ನೀನು ಪ್ರಭು, ಕರೆದೆ ನೀನು ಪ್ರಭು. ಯೇಸುವೇ ಸ್ತೋತ್ರ, 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 ಯೇಸುವೇ ಸ್ತೋತ್ರ. ಪುತ್ರರೊಡಗೂಡಿ ಅರಸೆ ಮನುತಾಯಿ, ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪರಿಶುದ್ಧಾತ್ಮನ ನಾಮದಲ್ಲಿ ಆಮೆನ್. ಆತ್ಮೀಯರೇ, ರೋಗ, ಸೋಲು, ಭಯ, ಚಿಂತೆ, ವೇದನೆ, ನಂಬಿಕೆ ದ್ರೋಹ ಮುಂತಾದ ಸೈತಾನನ ಅಸ್ತ್ರಗಳು ನಿಮ್ಮನ್ನು ಕಾಡಿದಾಗ ಉತ್ತರ ಆತ್ಮಹತ್ಯೆಯಲ್ಲ, ಉತ್ತರ ಯೇಸು. ನಿಮಗಾಗಿ ಯೇಸು ಸ್ಪರ್ಶದ ಗುರುಗಳು ಹಾಗೂ ಮಿತ್ರರು ಹಾಗೂ ದಿವ್ಯವಾಣಿ ಮಂಗಳೂರು ತಂಡ 24 ಗಂಟೆ ಪರಮಪ್ರಸಾದ ಆರಾಧನೆಯಲ್ಲಿ ನಿಮಗಾಗಿ ಪ್ರಾರ್ಥಿಸುತ್ತೇವೆ. ನಮಗೆ ನಿಮ್ಮ ಹೃದಯ ಭಾರ ಬರೆದು ಈ ಕ್ಯಾಸೆಟ್ ಹಿಂಭಾಗದಲ್ಲಿರುವ ವಿಳಾಸಕ್ಕೆ ಕಳುಹಿಸಿರಿ. ಖಂಡಿತ ಪ್ರಾರ್ಥನೆಯಲ್ಲಿ ಜಯ ನಿಮಗೆ. ನಿಮ್ಮವರು ಫಾದರ್ ಫ್ರಾಂಕ್ಲಿನ್ ಹಾಗೂ ಬ್ರದರ್ ಟಿ.ಕೆ. ಜಾರ್ಜ್.